ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ಇಂದು ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದಿಂದ ಭೇಟಿ ಮಾಡಲಾಗಿದೆ. ಭೇಟಿ ಮಾಡಿರ್ತಕ್ಕಂಥ ವಿಶೇಷತೆ, ಭೇಟಿ ಮಾಡಿರ್ತಕ್ಕಂಥ ಮೂಲ ಅಜೆಂಡಾ, ಮುಂಬರ್ತಾ ಇರುವಂಥ ಸ್ಥಳೀಯ ಸಂಸ್ಥೆ ಚುನಾವಣೆ ವಿಷಯದಲ್ಲಿ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದಿಂದ ಗ್ರೌಂಡ್ ವರ್ಕನ್ನು ಕೂಡ ನಡೀತಾ ಇದೆ. ಇಂದು ನಾವು ಭೇಟಿ ಕೊಟ್ಟಿರ್ತಕ್ಕಂಥ ಕ್ಷೇತ್ರ ಕಿತ್ತೂರು ಕರ್ನಾಟಕ ಭಾಗದ ಧಾರವಾಡ ಜಿಲ್ಲೆಯ ನವಲಗುಂದ ವಿಧಾನಸಭಾ ಕ್ಷೇತ್ರದ ಅಣ್ಣಿಗಿರಿ ನವಲಗುಂದ ವಿಧಾನಸಭಾ ಕ್ಷೇತ್ರದ ನವಲಗುಂದ ಬ್ಲಾಕ್ ಅಧ್ಯಕ್ಷರು ಮತ್ತು ನವಲಗುಂದ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರು ಮತ್ತು ಶಲವಡಿ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ನಾಯಕರು ಮತ್ತು ಪಕ್ಷ ಕಟ್ಟೋದರಲ್ಲಿ, ಪಕ್ಷ ಬೆಳೆಸೋದರಲ್ಲಿ, ಪಕ್ಷ ಅಧಿಕಾರಕ್ಕೆ ತರೋದರಲ್ಲಿ ಯಶಸ್ಸನ್ನು ಕಂಡಿರ್ತಕ್ಕಂಥ ಮಾನ್ಯ ಶ್ರೀ ವರ್ಧಮಾನಗೌಡರು ಹಿರೇಗೌಡರು ಇಂದು ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದ ಕಾರ್ಯಯಾತ್ರಾ ಅಭಿವೃದ್ಧಿ ಸಂದರ್ಶನದಲ್ಲಿ ಭಾಗಿಯಾಗಿದ್ದಾರೆ. ಇವರ ಕಾಲದಲ್ಲಿ ನಡೆದಿರ್ತಕ್ಕಂಥ ಡೆವಲಪ್ಮೆಂಟಿನ ಹಾದಿಗಳನ್ನು, ಇವರ ಕಾಲದಲ್ಲಿ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನು ಪರಿಪೂರ್ಣವಾಗಿ ನಿಭಾಯಿಸೋದರಲ್ಲಿ ಮತ್ತು ಕ್ಷೇತ್ರ ಜನತೆಗೆ ಚಿರಋಣಿ ಎಂದುತ್ತಾ ಮತ್ತು ಹಿಂದಿನ ಬಾರಿಯಲ್ಲಿ 2023ರಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಜಯಬೀರಿ ಬರಲಿಕ್ಕೆ ಮತ್ತು ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲೂ ಕೂಡ ಅದೇ ರೀತಿ ನಾವು ಕೆಲಸ ಮಾಡ್ತೀವಿ ಅಂತೇಳಿ ಪಕ್ಷ ಸಂಘಟನೆಯೇ ನನ್ನ ಮೊದಲನೇ ಗುರಿ ಅಂದ್ಕೊಂಡು ಮುಂದೆ ಸಾಗ್ತಾ ಅಂತ ಹಿರೇಗೌಡರು ನಮ್ಮ ಜೊತೆ ಇದ್ದಾರೆ. ಬನ್ನಿ ವೀಕ್ಷಕರೇ, ಅವ್ರ ಜೊತೆ ಮಾತನಾಡೋಣ. ಈ ಸಂದರ್ಶನ ಜರ್ನಿಯನ್ನು ಪ್ರಾರಂಭ ಮಾಡಿಕೊಳ್ಳೋಣ. ಗೌಡ್ರು ನಮಸ್ಕಾರ. ನಮಸ್ಕಾರ ಸರ್. ಚೆನ್ನಾಗಿದ್ದೀರಾ ಗೌಡ್ರೆ? ಒಳ್ಳೇದು, ಚೆನ್ನಾಗಿದೆ ಸರ್. ನನ್ನ ಮೊದಲನೇ ಪ್ರಶ್ನೆ ನಿಮ್ಮ ವೈಯಕ್ತಿಕ ಕಡೆ. ಈಗ ವಯಸ್ಸು ಎಷ್ಟಂತ ಕೇಳ್ಬೋದಾ ಗೌಡ್ರೆ ನಿಮಗೆ? ವಯಸ್ಸು 56 ವರ್ಷ. 56 ವರ್ಷ. ಸರಿ ಗೌಡ್ರೆ, ಕಾಂಗ್ರೆಸ್ ಪಕ್ಷದಲ್ಲಿ ಎಷ್ಟು ವರ್ಷದಿಂದ ಇದ್ದೀರಾ? ಮೂಲತಃ ಯಾವ ಪಕ್ಷದಿಂದ ಮತ್ತು ಮೂಲತಃ ಕಾಂಗ್ರೆಸ್ಸಿಗರ ನೀವು? ನಾವು ಮೂಲತಃ ಕಾಂಗ್ರೆಸ್ಸಿಗರಿ. ನಾನು ಬಂದು ಸುಮಾರು 30 ವರ್ಷದಿಂದ ಕಾಂಗ್ರೆಸ್ ಪಕ್ಷದ ಸಕ್ರಿಯ ಕಾರ್ಯಕರ್ತನಾಗಿ ಸೇವೆ ಸಲ್ಲಿಸುತ್ತಿದ್ದೇನೆ. ಅದಕ್ಕಿಂತ ಪೂರ್ವದಲ್ಲಿ ನಮ್ಮ ತಂದೆಯವರು ಕಾಂಗ್ರೆಸ್ ಪಕ್ಷದಲ್ಲೇ ಇವಾಗ ನವಲಗುಂದ ಬ್ಲಾಕ್, ಅಣ್ಣಿಗೇರಿ ಬ್ಲಾಕ್ ಅಂತಿದೆ. ಅವಾಗ ನವಲಗುಂದ ತಾಲೂಕಾ ಕಾಂಗ್ರೆಸ್ ಕಮಿಟಿ ಅಂತ ಇತ್ತು, ಅಖಂಡ. ನವಲಗುಂದ ತಾಲೂಕ್ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾಗಿ ಸತತ 46 ವರ್ಷಕ್ಕಿಂತ ಹೆಚ್ಚಿಗೆ ಅವರು ಸೇವೆ ಸಲ್ಲಿಸಿದ್ದು ಈ ದೇಶದಲ್ಲಿ ಒಂದು ದೊಡ್ಡ ಇತಿಹಾಸ. ನಮ್ಮ ತಂದೆಯವರ ಹೆಸರು ಲಕ್ಷ್ಮಣಗೌಡ ಮುದಿಗೌಡ ಹಿರೇಗೌಡರು. ಅವ್ರನ್ನ ಎರಡನೇ ಪುತ್ರ ನಾನು ಅವ್ರ ಹಾದಿಯಲ್ಲೇ ಬೆಳೆದು, ನಾವು ಯಾವುದೇ ಪಕ್ಷದಿಂದ ಬಂದವರಲ್ಲ. ನಾವು ಮೂಲತಃ ನಮ್ಮ ಏನು ಹಿರಿಯರು ಎಲ್ಲ ಸ್ವಾತಂತ್ರ್ಯ ಯೋಧರಿದ್ದರು. ನಮ್ಮ ತಂದೆ ದೊಡ್ಡಪ್ಪನವರು ರಾಮನಗೌಡ ಮುದಿಗೌಡ ಹಿರೇಗೌಡರು ಅಂತ ಅವರು ಸ್ವಾತಂತ್ರ್ಯ ಯೋಧರು. ನಮ್ಮ ಕುಟುಂಬನ ಕಾಂಗ್ರೆಸ್ ಕುಟುಂಬ. ಅಂದ್ರೆ ಈಗ ಗೌಡ್ರ ಮನೆತನ ಹೆಂಗನ್ನುತ್ತೆ ಆ ರೀತಿ ರಕ್ತ ಇರೋದು ಮತ್ತು ಗೌಡ್ರ ಮನೆತನ ಬಂದಿರತಕ್ಕಂಥ ರಕ್ತದ ಹಾದಿಯೇ ಕಾಂಗ್ರೆಸ್ ಹಾದಿ. ಎಸ್, ಓಕೆ. ಸರಿ ಗೌಡ್ರ, ಬ್ಲಾಕ್ ಅಧ್ಯಕ್ಷ ಸ್ಥಾನ ನಿಮ್ಗೆ ಸಿಕ್ಕಿದ್ದು, ಮೊದಲಿನ ಬ್ಲಾಕ್ ಇಂದ ಬರ್ತೇನೆ. ಬ್ಲಾಕ್ ಅಧ್ಯಕ್ಷ ಸ್ಥಾನ ಸಿಕ್ಕಿದ್ದು ಯಾವಾಗ ಸಿಕ್ತು ಗೌಡ್ರ ನಿಮಗೆ? ಸುಮಾರು 2017ರಲ್ಲಿ ನಾನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆಗಿ ಅಧಿಕಾರ ವಹಿಸಿಕೊಂಡೆ. ಅವತ್ತು ನಮ್ಮಲ್ಲಿ ನಮ್ಮ ಕಾಂಗ್ರೆಸ್ MLA ಇರಲಿಲ್ಲ. ಮಾನ್ಯ ಶ್ರೀ ಹಿರಿಯರಾದ ಮಾಜಿ ಸಚಿವರಾದ ಗಡ್ಡಿ ಸಾಹೇಬರು ಮುಖಂಡತ್ವದಲ್ಲಿ ನಾವು ಪಕ್ಷವನ್ನು ಸಂಘಟಿಸುತ್ತಾ ಬಂದ್ವಿ. ನಂತರ ಗಡ್ಡಿ ಸಾಹೇಬರಿಗೆ ಆ ಟೈಮ್ದಾಗ ಟಿಕೆಟ್ ಸಿಕ್ಕಿಲ್ಲ ಅಂದ ಕೂಡಲೇ ವಿನೋದ್ ಹೊಸಟಿ ಅವ್ರಿಗೆ ಟಿಕೆಟ್ ಕೊಟ್ಟರು. ಅದು ನಮ್ಮ ಪಕ್ಷದ ದುರದೃಷ್ಟನೋ ಏನೋ, ಅವರು ಜಯಶಾಲಿ ಆಗಲಿಲ್ಲ, 3ನೇ ಸ್ಥಾನಕ್ಕೆ ಬಂದರು. ಅವರು ಸಾಕಷ್ಟು ತಮ್ಮ ವೈಯಕ್ತಿಕ ವರ್ಚಸ್ಸಿನಿಂದ ವೈಯಕ್ತಿಕ ಹಣಕಾಸು ಹಾಕಿ ವಿನೋದ್ ಹೊಸಟಿ ಅವರು ನನ್ನ ತಿಳಿದ ಮಟ್ಟಿಗೆ ನಾನು ಬ್ಲಾಕ್ ಅಧ್ಯಕ್ಷ ಇದ್ದಾಗಿಂದ ನಮ್ಮ ಕೂಡ ಸಂಘಟನೆಗಳು ಹೆಗಲಾಗಿ ನಿಂತು ನಮಗೆ ಎಲ್ಲ ರೀತಿ ಸಹಕಾರ ಕೊಟ್ಟು ಅವರು ತಮ್ಮ ಸ್ವಂತ ಖರ್ಚಿನಲ್ಲಿ ಪಕ್ಷದ ಮುನ್ನಡೆಸಿದ್ರು. ಇವತ್ತು ಪಕ್ಷ ಜೀವಂತ ಇರ್ಬೇಕಂದ್ರೆ ವಿನೋದ್ ಹೊಸಟಿ ಅವರೇ ಅಂತ ಕಾರಣ ಅಂತ ನಾನು ಘಂಟಾಘೋಷವಾಗಿ ಹೇಳ್ತೀನಿ. ನಂತರದ ಕಾಲದಲ್ಲಿ ವಿನೋದ್ ಹೊಸಟಿ ಅವರಿಗೆ ಟಿಕೆಟ್ ಮತ್ತು ತಪ್ಪಿ ಅವಾಗ ಟಿಕೆಟ್ ಇದ್ದು ಪರಾಜಿತ ಆಗಿದ್ರು. ನಂತರ ನಮ್ಮ ಕೋನರೆಡ್ಡಿ ಸಾಹೇಬರು ಕಾಂಗ್ರೆಸ್ ಪಕ್ಷಕ್ಕೆ ಬಂದ ನಂತರ ಅವ್ರಿಗೆ ಟಿಕೆಟ್ ಸಿಕ್ತಿ. ಈ ಏನು ಹಿಂದೆ ಪಕ್ಷ ಕಟ್ಟಿದ್ದು, ನಾವೇನು ಸಂಘಟನೆ ಮಾಡಿದ್ದು ಬೂತ್ ಮಟ್ಟದಿಂದ, ಬೂತ್ ಕಮಿಟಿಗಳು, BLAಗಳು, ಇವೆಲ್ಲ ನಾವೇನು ಪ್ರತಿ ಸಂಘಟನೆ ಮಾಡಿಕೊಂಡ ಪಂಚಾಯತ್ ಕಮಿಟಿ, ಈ ಸಂಘಟನೆಯದ ಏನು ಒಂದು ಶಕ್ತಿ ಇತ್ತು, ಆ ಶಕ್ತಿಯಿಂದ ಕೋನರೆಡ್ಡಿ ಸಾಹೇಬರು ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಬಾವುಟ ಹಾರಿಸುವಲ್ಲಿ ಎಲ್ಲರ ಪರಿಶ್ರಮದಿಂದ ಯಶಸ್ವಿ ಆದ್ರಂತ ನನ್ನ ಅಭಿಪ್ರಾಯ. ಎಸ್, ಓಕೆ. ಈ
ಬ್ಲಾಕ್ ಅಧ್ಯಕ್ಷ ಕಾಲದಲ್ಲಿ 2017ರಿಂದ ಅಥವಾ ಪಕ್ಷ ಸಂಘಟನೆಯಲ್ಲಿದ್ರಿ. ಈಗ ಹತ್ತತ್ರ 9 ವರ್ಷ ಆಯಿತು ನೀವು. ಹಾಂ ಸರ್. 9 ವರ್ಷದಾಗ ಬ್ಲಾಕ್ ಅಧ್ಯಕ್ಷರಾದ್ರೆ ಸರ್, ನಿಜವಾದ ಬ್ಲಾಕ್ ಅಧ್ಯಕ್ಷರ ಕೆಲಸ ಏನು ಸರ್? ಸರ್, ಬ್ಲಾಕ್ ಅಧ್ಯಕ್ಷ ಅಂದ್ರೆ ಆ ಕಮಿಟಿ ಏನು ಪದಾಧಿಕಾರಿಗಳನ್ನು ನಾವು ನೇಮಕ ಮಾಡ್ತೀವಿ. ಕ್ಷೇತ್ರದ ಎಲ್ಲ ಜಡ್ಪಿ ನಮ್ಮ ಬ್ಲಾಕಿಗೆ ಏನು ಹೊಂದಿಕೊಂಡಂಥ ಎಲ್ಲ ಜಡ್ಪಿ ಭಾಗದಿಂದ ಎಲ್ಲ ಹಿರಿಯರನ್ನು ಪಕ್ಷ ಸಂಘಟನೆಯಲ್ಲಿ ನಾವು ಅವ್ರಿಗೆ ಪದಾಧಿಕಾರಿಗಳನ್ನು ಬ್ಲಾಕ್ನಾಗ ನೇಮಕ ಮಾಡಿಕೊಂಡು, ಅಂದ್ರೆ ಅದು ಉದ್ದೇಶ ಇಷ್ಟೇ. ಹಾಗೆ ಆ ರೀತಿ ನೇಮಕ ಮಾಡಿದ್ರೆ ಅವ್ರು ಎಲ್ಲರೂ ಎಲ್ಲ ಭಾಗದಿಂದನೂ ನಮ್ಮ ಕಾರ್ಯಕರ್ತರಾಗಿ, ನಮ್ಮ ಲೀಡರ್ಸ್ ಆಗಿ ಅವ್ರ ಹೊರಹೊಮ್ಮಿ ನಮ್ಮ ಪಕ್ಷದ ಸಂಘಟನೆಗೆ ಅನುಕೂಲ ಆಕತ್ತೆ ಅಂತ ಮೊದಲು ಅದು ಅಡಿಪಾಯ ನಾವು ಹಾಕ್ತೀವಿ. ಈ ರೀತಿ ಅಂದ್ರೆ ಎಲ್ಲರಿಗೂ, ಎಲ್ಲ ಭಾಗದೊಳಗೂ, ಎಲ್ಲ ಜಾತಿಯೊಳಗೂ ಅಧಿಕಾರ ಕೊಟ್ಟು ನಮ್ಮ ಪಕ್ಷದ ಪದಾಧಿಕಾರಿಗಳನ್ನು, ಬ್ಲಾಕ್ ಕಮಿಟಿಯ ಪದಾಧಿಕಾರಿಗಳನ್ನು ಮಾಡಿ ನಮ್ಮ ಪಕ್ಷ ಸಂಘಟನೆಗೆ ಅನುಕೂಲ ಆಗುತ್ತೆ ಅಂತ ಅದನ್ನು ನಾವು ಒಂದು ರೂಪರೇಷೆ ನೇಮ ಮಾಡಿಕೊಂಡು ನಾವು ಆ ರೀತಿ ಪಕ್ಷ ಸಂಘಟನೆಗೆ ಬ್ಲಾಕ್ ಕಮಿಟಿ ರೆಡಿ ಮಾಡ್ತೀವಿ. ಬ್ಲಾಕ್ ಕಮಿಟಿ ಜವಾಬ್ದಾರಿಗಳು, ನಾವು ಒಂದು ಗ್ರಾಮ ಮಟ್ಟದೊಳಗೆ ಹೋದ್ರೆ ಬೂತ್ ಕಮಿಟಿ ಮಾಡಬೇಕು. ಅಲ್ಲಿ ಕೆಲವು ಹಿರಿಯರನ್ನು ನಾವು ಏನೋ ಒಂದು ಸಂಪರ್ಕ ಮಾಡಿ ವಿಶ್ವಾಸಕ್ಕೆ ತಗೊಂಡು ಅವ್ರು ಯಾವ ರೀತಿ ಬೂತ್ನಾಗ ಯಾವ ರೀತಿ ಜನರನ್ನ ಆರಿಸ್ಕೊಡ್ತಾರ, ಅವರು ನಮ್ಮ ಪಕ್ಷಕ್ಕೆ ಸಂಘಟನೆ ಮಾಡೋಕ್ಕೆ ಶಕ್ತ ಅದಾರೋ ಏನೋ, ಹಾಗೆಲ್ಲ ನಾವು ಒಂದು ಆಂತರಿಕ ಸರ್ವೆ ಮಾಡಿಕೊಂಡು ನಾವು ಆ ರೀತಿ ಬೂತ್ ಕಮಿಟಿಗಳನ್ನು, ಆಮ್ಯಾಗ ಆ ಲೋಕಲ್ ವಾರ್ಡ್ಗೆ BLAಗಳನ್ನು ನೇಮಕ ಮಾಡೋದ್ರಾಗ BLA 2 ನೇಮಕ ಮಾಡೋದ್ರೊಳಗೂ ಅಲ್ಲಿ ಪಕ್ಷದ ಕಮಿಟಿ ನಮ್ಮ ಏನು ಲೋಕಲ್ ಲೀಡರ್ಸ್ ಗಣನೆಗೆ ತಗೊಂಡು ಗ್ರಾಮ ಮಟ್ಟದೊಳಗೆ ಅಲ್ಲಿ ನಮ್ಮ ಬ್ಲಾಕ್ ಕಮಿಟಿ ಸದಸ್ಯರು ಇರ್ತಾರೆ, ಯಾರು ಇರ್ಬೋದು, ಕಾರ್ಯದರ್ಶಿ ಇರ್ಬೋದು, ಉಪಾಧ್ಯಕ್ಷ ಇರ್ಬೋದು, ಖಜಾಂಚಿ ಇರ್ಬೋದು, ಆ ಕಮಿಟಿ ಮೆಂಬರ್ ಇರ್ಬೋದು, ಅವ್ರನ್ನೂ ಎಲ್ಲ ವಿಶ್ವಾಸಕ್ಕೆ ತಗೊಂಡು ನಾವು ತಳಮಟ್ಟದಿಂದ ನಾವು ಪಕ್ಷ ಕಟ್ಟಾಕ ಈ ರೀತಿ ಶ್ರಮ ವಹಿಸಿ ನಾವು ಎಲ್ಲರನ್ನು ವಿಶ್ವಾಸ ತಗೊಂಡುಕೊಂಡು ಸರ್ವ ಧರ್ಮದವ್ರನ್ನೂ ಈ ಕಮಿಟಿ ಒಳಗೆ ಹಾಕ್ಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಬಲ ಕೊಡೋ ಕೆಲಸ ನಾವು ಮಾಡ್ತೇವೆ. ಸರಿ ಸರ್, ಇಲ್ಲಿವರೆಗೆ ಏನಾದರೂ ತೊಂದರೆಗಳನ್ನು ನಿಮಗೆ ಇವ್ರನ್ನ ಮಾಡಬೇಕಿತ್ತು, ಅವ್ರನ್ನ ಮಾಡಿದ್ವಿ ಅನ್ನೋಂಥ ಭಿನ್ನಾಭಿಪ್ರಾಯ, ಬಂಡಾಯ, ಆ ರೀತಿ ಏನಾದರೂ? ಅಲ್ಲ, ಬಂಡಾಯ ಅಂತಲ್ಲ ಸರ್. ಅಧಿಕಾರ ಅಂದ್ಕೊಳ್ಳಿ ನಾನು ಮಾಡಬೇಕು, ನಿನ್ನ ಮಾಡಬೇಕು, ಅವ್ರನ್ನ ಮಾಡಬೇಕು ಅಂತ ಏನು ಕೆಲವೊಂದು ಸಲ ಬರ್ತಾವು. ಆದ್ರೆ ನಾವು ಏನು ಮಾಡ್ತೀವಿ, ಆ ಲೋಕಲ್ ಲೀಡರ್ಸ್ನ ಗಣನೆಗೆ ತೆಗೆದುಕೊಂಡು ಅವ್ರ ಅಭಿಪ್ರಾಯ ತಗೊಂಡು ಮಾಡೋದ್ರಿಂದ ಇಂಥವು ಕೆಲವೊಂದು ಸಮಸ್ಯೆಗಳು ಬರೋದು ಭಾಳ ಕಡಿಮೆ. ನನ್ನ ಅನುಭವದೊಳಗೆ ಕೆಲವೊಂದು ಸಂದರ್ಭ ಬಂದಿದ್ದು, ಅದನ್ನು ನಾವು ಅವ್ರಿಗೆ ತಿಳಿ ಹೇಳಿ ಮುಂದಿನ ಅವಧಿಯೊಳಗೆ ನಿಮಗೆ ಸಹ ನಾವು ಅವಕಾಶ ಮಾಡಿಕೊಡ್ತೇವಪ್ಪ ಅಂತ ಒಂದು ಏನು ಮಾತನ್ನು ಹೇಳಿ ಅವ್ರಿಗೆ ವಿಶ್ವಾಸ ಕೊಟ್ಟು ಭರವಸೆ ಕೊಟ್ಟು ನಾವು ನಮ್ಮ ಪಕ್ಷ ಸಂಘಟನೆಗೆ ಅವ್ರನ್ನು ತಗೊಂಡು ನಾವು ಪಕ್ಷ ಸಂಘಟನೆ ಕೆಲಸ ಚಟುವಟಿಕೆಯಲ್ಲಿ ಪಾಲ್ಗೊಳ್ತೇವೆ. ಸರಿ ಸರ್, 9 ವರ್ಷದಿಂದ ತಾವು ಬ್ಲಾಕ್ ಅಧ್ಯಕ್ಷರಾಗಿದ್ದೀರಿ. ಈ 9 ವರ್ಷದಲ್ಲಿ ನಿಮಗೆ ಪ್ರತಿಫಲ ಸಿಕ್ಕಿದ್ದು 2023ರ ಚುನಾವಣೆಯಲ್ಲಿ ನಿಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ. ಹೌದು ರೀ. ನನ್ನ ಮೊದಲನೇ ಪ್ರಶ್ನೆ. ಎರಡನೇದಾಗಿ ತಾವು ಇದರ ಜೊತೆಯಲ್ಲೂ ಕೂಡ ಇನ್ನೊಂದು ಜವಾಬ್ದಾರಿ ಸ್ಥಾನ ಇದು ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾಗಿ ಕೂಡ ತಾವು ಕಾರ್ಯನಿರ್ವಹಿಸ್ತಾ ಇದ್ದೀರಿ. ಈ ಗ್ಯಾರಂಟಿ ಕಮಿಟಿ ಸದಸ್ಯರಾದಾಗಿಂದ ನಿಮ್ಮ ಜೊತೆ ಇದ್ದಿರ್ತಕ್ಕಂಥ ಇನ್ನೂ 11 ಜನ ಸದಸ್ಯರು, 14 ಜನ ಮತ್ತು ಒಂದು ತಾಲೂಕ್ ಪಂಚಾಯತಿ ಇವರು ಕೂಡ ನಿಮ್ಮ ಜೊತೆಯಲ್ಲಿ ಕೂಡ ಅವರು ಇರ್ತಾರೆ. ಗ್ಯಾರಂಟಿ ಸಮಿತಿ ಕೆಲಸ ಏನು ಸರ್? ಯಾಕಂದ್ರೆ ನೇರವಾಗಿ ಫಲಾನುಭವಿದಾರರಿಗೆ ಅಕೌಂಟಿಗೆ ನೇರವಾಗಿ ಹೋಗ್ತಾ ಇರುತ್ತೆ. ಆದ್ರೆ ಮತ್ತೆ ಈ ಸಮಿತಿ ಕೆಲಸ ಏನು? ಕಟ್ಟ ಕಡೆ ಯಾವ ಒಂದು ಸಮಾಜದ ವ್ಯಕ್ತಿಗೂ ಈ ಯೋಜನೆ ತಲುಪಬೇಕು, ಇದರ ಅನುಷ್ಠಾನ ಸರಿಯಾದ ರೀತಿಯಲ್ಲಿ ಆಗಬೇಕು, ಎಲ್ಲಿ ಲೋಪದೋಷಗಳು ಆಗಬಾರ್ದು, ಎಲ್ಲರಿಗೂ ಈ ಯೋಜನೆಗಳ ಸದುಪಯೋಗ ಅಂದ್ರೆ 5 ಗ್ಯಾರಂಟಿಗಳ ಯೋಜನೆ ಸದುಪಯೋಗ ಸಾರ್ವಜನಿಕರು ಮುಟ್ಲಿ ಅಂದ್ರೆ ಜಾತ್ಯತೀತವಾಗಿ, ಪಕ್ಷಾತೀತವಾಗಿ ಮುಟ್ಟಿಸೋ ಜವಾಬ್ದಾರಿಯನ್ನ ನಮಗೆ ವಹಿಸಿರ್ತಾರೆ. ಅದನ್ನು ನಾವು ಅತಿ ಕಟ್ಟುನಿಟ್ಟಾಗಿ ಪ್ರತಿ ತಿಂಗಳ ಮೀಟಿಂಗ್ ಮಾಡೋದಿರಲಿ, ಗ್ರಾಮ ಮಟ್ಟದೊಳಗೆ ಶಿಬಿರಗಳ ಮಾಡೋದಿರಲಿ, ನಾವು ಎಲ್ಲದರೊಳಗೂ ಯಾವುದು ಚಾಕುಚಕ್ಯತೆಯಿಂದ ಇಲ್ಲಿವರೆಗೂ ನಾವು ಸುಮಾರು 99% ನಾವು ಯಶಸ್ಸು ಸಾಧಿಸಿದ್ದೇವೆ ಅಂತ ನಾನು ಈ ಮೂಲಕ ನಿಮ್ಮಲ್ಲಿ ಹೇಳ್ಬೋದು. ಸರಿ ಸರ್, ನನ್ನ ಮೊದಲನೇ ಪ್ರಶ್ನೆ ಗ್ಯಾರಂಟಿ ವಿಷಯದಲ್ಲಿ ಶಕ್ತಿ ಯೋಜನೆ ಬಗ್ಗೆ. ಶಕ್ತಿ ಯೋಜನೆ ನವಲಗುಂದ ವಿಧಾನಸಭಾ ಕ್ಷೇತ್ರ ಬಗ್ಗೆ ನವಲಗುಂದ ತಾಲೂಕು ಬಗ್ಗೆ ಮಾತಾಡ್ತಾ ಇದ್ದೇನೆ ಸರ್ ನಾನು. ನವಲಗುಂದ ತಾಲೂಕಿನಲ್ಲಿ ಶಕ್ತಿ ಯೋಜನೆ ಎಷ್ಟು ಯಶಸ್ಸನ್ನು ಕಂಡಿದೆ ಮತ್ತು ಈ ಶಕ್ತಿ ಯೋಜನೆಯಿಂದ ಸಾರಿಗೆ ಇಲಾಖೆಗೆ ಆಗಿರ್ತಕ್ಕಂಥ ಲಾಭ ಏನು, ನಷ್ಟ ಏನು ಸರ್? ಸರ್, ಮೊದಲೇನಿತ್ತು, ಒಬ್ಬ ಮಹಿಳೆ ಇವತ್ತು ನವಲಗುಂದ ಇರಲಿ ಅಥವಾ ಗ್ರಾಮೀಣ ಭಾಗದಿಂದ ಇರಲಿ, ಏನೋ ಒಂದು ಸಿಟಿಗೆ ಕೆಲಸಕ್ಕೆ ಹೋಗ್ತಿದ್ರು ಅಥವಾ ತಮ್ಮ ಏನನ್ನ ನೌಕರಿಗೆ, ಸಣ್ಣ ಪುಟ್ಟ ಖಾಸಗಿ ನೌಕರಿ ಇರಲಿ, ಯಾರೋ ನೌಕರಿಗೆ ಹೋಗ್ತಿದ್ರು, ಅವ್ರಿಗೆ
ಈ ಶಕ್ತಿ ಯೋಜನೆ ಬಂದಾಗಿನಿಂದ ಅವ್ರಿಗೆ ಹಣ ಉಳಿತಾಯ ಆಗಿದೆ. ಅಂದ್ರೆ ಅಷ್ಟು ಬಸ್ ಚಾರ್ಜ್ ಉಳಿತಿ. ಈಗ ಅಟ್ಲೀಸ್ಟ್ ನವಲಗುಂದಿಂದ ಹುಬ್ಳಿ ಒಂದು ಸಲ ಹೋದ್ರೆ 40 ರೂಪಾಯಿ 38 ರೂಪಾಯಿ ಅಥವಾ ಗ್ರಾಮೀಣದಿಂದ ಬಂದ್ರೆ 50 ರೂಪಾಯಿ ಮಟನೂ ಆಗ್ಬೋದು ಒಂದು ಸೈಡು. ಅವ್ರಿಗೆ ಸರಾಸರಿ ಪ್ರತಿದಿನ ಈ ಶಕ್ತಿ ಯೋಜನೆ ಏನು ಫ್ರೀ ಬಸ್ ಆದಾಗಿನಿಂದ ಮಹಿಳೆಯರಿಗೆ ಉಚಿತವಾಗಿ ಪ್ರಯಾಣ ಮಾಡೋದ್ರಿಂದ ಸುಮಾರು ಅವ್ರ ಕುಟುಂಬಕ್ಕೆ ತನ್ನ ಪಗಾರದಾಗ ಏನು ತೆಗೆದು ಕೊಡ್ತಿದ್ಲು ಬಸ್ ಚಾರ್ಜ್ಗೆ, ಆ ಹಣ ಪ್ರತಿ ಕುಟುಂಬಕ್ಕೆ ಪ್ರತಿ ಮಹಿಳೆಗೆ 100 ರೂಪಾಯಿ ಉಳಿತೈತಿ. ಆ 100 ರೂಪಾಯಿ ಆ ಕುಟುಂಬಕ್ಕೆ ಅವ್ರಿಗೆ ಕುಟುಂಬ ನಡ್ಸಕ ಅಂದ್ರೆ ಒಂದು ತಿಂಗಳಿಗೆ 3,000 ರೂಪಾಯಿ ಅಂದಾಜು ಶಕ್ತಿ ಯೋಜನೆಯಿಂದ ಒಬ್ಬ ಮಹಿಳೆಗೆ ಅನುಕೂಲ ಆಗಬಹುದು ಅಂತ ನಾನು ಇದಕ್ಕಿಂತ ಹೆಚ್ಚಿನೂ ಆಗಬಹುದು ಡಿಸ್ಟೆನ್ಸ್ ಮೇಲೆ ನಾನು ಒಂದು ಅಂದಾಜು ಮೇಲೆ ಹೇಳಿದೆ. ಇದು ಶಕ್ತಿ ಯೋಜನೆ ಆಯಿತು ಸರ್. ನೆಕ್ಸ್ಟ್ ಬರೋದು ಗೃಹಲಕ್ಷ್ಮಿ. 2,000 ರೂಪಾಯಿ ಹಣದಿಂದ ಈ ಎಷ್ಟು ಜನರಿಗೆ ಅನುಕೂಲ ಆಗಿದೆ ನಿಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ, ಸರಿ ನಿಮ್ಮ ತಾಲೂಕಿನಲ್ಲಿ ಎಷ್ಟು ಫಲಾನುಭವಿದವರಿಗೆ ಅನುಕೂಲ ಆಗಿದೆ ಸರ್? ಅನಾನುಕೂಲ ಇದ್ದಂಥವ್ರಿಗೆ ಅನುಕೂಲ ಆಗಿದೆ ಸರ್. ಅನಾನುಕೂಲ ಈಗ ಅತಿ ಬಡವರಿಗಂತೂ ಇದು ದೊಡ್ಡ ಸಕ್ಸಸ್ ಯೋಜನೆ. ಈಗ ಪ್ರತಿ ಕುಟುಂಬಕ್ಕೆ ಒಬ್ಬ ಯಜಮಾನಿಗೆ ಪ್ರತಿ ತಿಂಗಳ 2,000 ರೂಪಾಯಿ ಅಂದ್ರೆ ಈ ಕೆಲವೊಂದು ಬಡತನದೊಳಗೆ ಇರ್ಕಂತವ್ರು ಆ ಮಕ್ಕಳನ್ನ ಶಾಲೆಗೆ ಕಳಿಸೋದಿರ್ಲಿ, ತಮ್ಮದು ಏನಾರ ವೈಯಕ್ತಿಕ ಕುಟುಂಬಕ್ಕೆ ಏನು ಒಂದು ವಿನಿಯೋಗ ಮಾಡೋದಿರ್ಲಿ ಹಣ, ಅದೆಲ್ಲ ಅವ್ರಿಗೆ ಕೊರತೆ ಆಗ್ತಿತ್ತು. ಅಂದ್ರೆ ಇವತ್ತು ಈ ಯೋಜನೆ ಬಂದಾಗಿಂದ ಅವರಿಗೆ ಅದೆಲ್ಲ ಅವರು ಆರ್ಥಿಕವಾಗಿ ಶಕ್ತಾಗಿದ್ದಾರೆ. ಆಮೇಲೆ ಕೆಲವೊಂದು ಜನ ತಮ್ಮ ಸ್ವಂತ ಉದ್ಯೋಗ ಮಾಡ್ಕೊಂಡಿದ್ದಾರೆ. ಒಂದು ಸಣ್ಣ ಕಿರಾಣಿ ಅಥವಾ ಏನೊಂದು ಹೊಲಿಗೆ ಮೆಷನ್ನು, ಒಂದು ಆಕಳ ಖರೀದಿ ಮಾಡೋದು, ಹೈನುಗಾರಿಕೆ ಮಾಡೋದು, ಈ ರೀತಿ ನಾನಾ ರೀತಿ ಅವರು ಆರ್ಥಿಕವಾಗಿ ಶಕ್ತಾಗಿದ್ದಾರೆ ಅಂತ ನನ್ನ ಅಭಿಪ್ರಾಯ. ಸರಿ, ಈ ತಾಲೂಕಿನಲ್ಲಿ ಎಷ್ಟು ಜನರು ಫಲಾನುಭವಿದರು ಪಡೆದುಕೊಳ್ತಾ ಇದ್ದಾರೆ ಸರ್ ಗ್ಯಾರಂಟಿ ಇದೆ ಗೃಹ ಜ್ಯೋತಿ ಗೃಹಲಕ್ಷ್ಮಿ? ಸುಮಾರು ಕಾರ್ಡ್ ಲೆಕ್ಕ ನೋಡಿದ್ರೆ 28-30 ಸಾವಿರ ಮೇಲೆ ಇರ್ಬೇಕಂತ ನನ್ನ ಅನಿಸ್ತದೆ. ಹತ್ತತ್ರ ಒಂದು 25-30 ಸಾವಿರ. ಎಸ್, ಓಕೆ. ಇದು ಗೃಹಲಕ್ಷ್ಮಿ ಆಯಿತು. ಇಲ್ಲಿವರೆಗೆ ಗೃಹಲಕ್ಷ್ಮಿ ಕಂತನ್ನು ಪೆಂಡಿಂಗ್ ಆಗಿರ್ತಕ್ಕಂಥ ಕಂತುಗಳನ್ನು ಮೊನ್ನೆ ಕೂಡ ವಿಧಾನಸೌಧದಲ್ಲಿ ತಾವು ಕೂಡ ಗಮನ ಹರಿಸಿರ್ಬೋದು. ಬೆಳಗಾವಿ ಚಳಿಗಾಲದ ಅಧಿವೇಶನದಲ್ಲಿ ಹುಬ್ಬಳ್ಳಿ ಶಹರದ ಅಂದರೆ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಮಹೇಶ್ ತೆಂಗಿನಕಾಯಿ ಅವರು ಕೂಡ ಮಾತನಾಡ್ತಾ ಇದ್ರು. ತಾವು ಹೇಳೋದು ಒಂದು ಮಾಡೋದು ಒಂದು ಮಾಡ್ತಾ ಇದ್ದೀರಿ, ಪ್ರತಿ ತಿಂಗಳು ಹಾಕ್ತೇನಂತ ಇರೋರು ಪ್ರತಿ ತಿಂಗಳು ಯಾಕೆ ಹಾಕಿಲ್ಲ ಅನ್ನೋಂಥ ವಿಷಯಗಳನ್ನು ಕೂಡ ಪ್ರಸ್ತಾವನೆ ಆಯಿತು. ಪ್ರತಿ ಕಂತನು ಬರ್ತಾ ಇದೆ ಸರ್. ಇಲ್ಲಿವರೆಗೆ ಎಲ್ಲ ಕಂತನು ಕೂಡ ಕ್ಲಿಯರ್ ಆಗಿದಾವ ನಿಮ್ಮ ಲೆಕ್ಕದ ಪ್ರಕಾರ? ಕ್ಲಿಯರ್ ಅದ. 1 ತಿಂಗಳ 2 ತಿಂಗಳ ಬಿಟ್ರೆ ಎಲ್ಲ ಕ್ಲಿಯರ್ ಆಗಿದಾವ್ ಸರ್. ಅದು ಏನು ಪೆಂಡಿಂಗ್ ಇದ್ದದ್ದನ್ನು ಈಗಾಗಲೇ ಅವ್ರ ಅಕೌಂಟಿಗೆ ಬರೋ ಹಂತದೊಳಗೆ ಅದಾವು. ನಾನಾ ರೀತಿ ಅವರು ಈ KYC ಇರ್ಬೋದು, NPC ಇರ್ಬೋದು, ಏನೇನೋ ತೊಂದರೆಯಿಂದ ಅವ್ರಿಗೆ ಈ GST IT ಇವೆಲ್ಲ ಕಾರಣಗಳಿಂದ ಕೆಲವೊಂದು ಪೆಂಡಿಂಗ್ ಇದ್ವು. ಇನ್ನು GST IT ಇಂದ ಅವು ನಮ್ಮ ಸ್ಟೇಟ್ ಕಮಿಟಿ ಒಳಗೆ ಅವು ಕ್ಲಿಯರ್ ಆಗಿ ಹೋಗಿ ನಾವು ನಮ್ಮ ತಾಲೂಕು ಕಮಿಟಿಯಿಂದ ಇಷ್ಟು ಜನರಿಗೆ ತೊಂದರೆ ಇದೆ ಅಂತ ಅಂಕಿ ಸಂಯೋಜನೆ ಮುಖಾಂತರ ನಾವು ಜಿಲ್ಲಾ ಕಮಿಟಿ ಮುಖಾಂತರ ನಾವು ರಾಜ್ಯ ಕಮಿಟಿಗೆ ತಿಳಿಸಿದಾಗ ಅಲ್ಲೆಲ್ಲ ಅವು ಪರಿಶೀಲನೆ ಆಗಿ 4-6 ಸಲ ಪರಿಶೀಲನೆ ಆಗಿ ಅವು ಎಲ್ಲ ಸುಮಾರು ಏನು ಅದರೊಳಗೆ ಯೋಗ್ಯ ಇದಾವು. GST ಇಲ್ಲ ಅಂತ ಅವರು ಲೆಟರ್ ತಂದ್ರು, ಏನೇನೋ ಮಾಡಿದ್ರು. ಅವ್ರು ಯಾವುದೋ ಕಾರಣಕ್ಕೆ ಒಂದ್ಸಲ GST ಸ್ಟಾಪ್ ಆಗಿತ್ತು. ಅವನ್ನೆಲ್ಲ ಅವರು ಅಧಿಕೃತ ಲೆಟರ್ ತಂದು ಹಚ್ಚಿ ಅವರೆಲ್ಲ ಕ್ಲಿಯರೆನ್ಸ್ ಕೊಟ್ಟ ನಂತರ ನಾವು ಅವನು ನಮ್ಮ ರಾಜ್ಯ ಕಮಿಟಿ ಒಳಗೆ ಕ್ಲಿಯರ್ ಮಾಡಿ ಈಗಾಗಲೇ ಹಣಕಾಸು ಇಲಾಖೆಗೆ ಮಂಜೂರಾತಿಗೆ ಹೋಗ್ಯಾವು. ಮಂಜೂರಾತಿ ಆದ ನಂತರ ಸುಮಾರು ಆ GST ಇದರೊಳಗೆ ಒಂದು 80% ಜನರಿಗೆ GST ಏನು ಪೆಂಡಿಂಗ್ ಇದ್ವಲ್ಲ, ಸುಮಾರು 80% ಜನರಿಗೆ ಪೇಮೆಂಟ್ ಆಗ್ಬೋದು ಅಂತ ಒಂದು ಮಾಹಿತಿ ನಿಮ್ಗೆ ಬಂದಿದೆ. ಸರಿ ಸರ್, ಈಗ ನನ್ನ 3ನೇ ಪ್ರಶ್ನೆ ಬಂದುಬಿಟ್ಟು ಗೃಹ ಜ್ಯೋತಿ ಬಗ್ಗೆ. ಅಂದರೆ ಪ್ರತಿ ಮನೆಗೆ 200 ಯೂನಿಟ್ ಉಚಿತ. ತಾವು ಏನು ಬಳಕೆ ಮಾಡ್ತೀರಿ ಅದರ ಮೇಲೆ 200 ಒಳಗಡೆ ತಾವು ಬಳಕೆ ಮಾಡ್ತಾ ಇದ್ರೆ 10% 20% ಹೆಚ್ಚಿಗೆ ಕೊಡ್ತೀವಿ. ಅದರ ಮೇಲೆ ಮಾಡಿದರೆ ಪೂರ್ತಿ ಬಿಲ್ ಕಟ್ಟಬೇಕಂತೇಳಿ. ಈಗ ಈ ನವಲಗುಂದ ತಾಲೂಕಿನಲ್ಲಿ ಎಷ್ಟು ಜನರು ಸದುಪಯೋಗ ಪಡೆದುಕೊಳ್ತಾ ಇದ್ದಾರೆ? ಅಂಥ ಜನರಿಗೆ ಮೊನ್ನೆ ಕೂಡ ಲಾಸ್ಟ್ ಟೈಮ್ ಬಿಲ್ಲು ಕೂಡ ಬರ್ತಾ ಇದೆ ಅಂತೇಳಿ ನಾವು ಕೂಡ ಮೆಸೇಜ್ನು ಕೂಡ ನೋಡಿದ್ವಿ. ಆಮೇಲೆ ಎಕ್ಸಾಂಪಲ್ಗೆ ನನ್ನ ಮನೆಗೂ ಕೂಡ ಬಿಲ್ ಬಂದಿದೆ. 2-3 ತಿಂಗಳಿಂದ ಬಿಲ್ ಬರ್ದಾದಂಥ ನನ್ನ ಮನೆಗೆ 19 ರೂಪಾಯಿ ಮೊನ್ನೆ ಬಿಲ್ ಬಂದಿದೆ. ಅಣ್ಣ ನನಗೆ ಪ್ರತ್ಯಕ್ಷದರ್ಶಿಯಾಗಿ 19 ರೂಪಾಯಿ 50 ಪೈಸಾ ಬಿಲ್ ಬಂದಿದೆ ನನ್ನ ಮನೆಗೆ. ಮತ್ತು ನಾನು ಬೇರೆ ಬೇರೆ ಕಡೆ ನೋಡಿದೆ, ಹೆಚ್ಚಿಗೆ ಬಿಲ್ನು ಕೂಡ ನೋಡಿದೆ. ಯಾಕೆ ಸರ್ ಈ ರೀತಿ ತಾಂತ್ರಿಕ ದೋಷ? ಇದನ್ನು ತಾಂತ್ರಿಕ ದೋಷ ಅಂತ ಅಲ್ಲ ಸರ್, ಅದು ಈಗ ಅವ್ರ ಮನೆಗೆ ಸರಾಸರಿ 1 ವರ್ಷದ್ದು ಸರಾಸರಿ ಲೆಕ್ಕ ಹಾಕಿ
ಇಷ್ಟು ಯೂನಿಟ್ ಅಂತ ಫಿಕ್ಸ್ ಮಾಡ್ತಾರೆ. ಅದು 200 ಯೂನಿಟ್ ಅಂತ ಅಲ್ಲ, 200 ಯೂನಿಟ್ ಒಳಗಿದ್ದಿರ್ಬೋದು. 200 ಯೂನಿಟ್ ಮೇಲೆ ಜಾಸ್ತಿ ಮಾಡಿದ್ರೆ ಅವನು ಬಿಲ್ ಕಟ್ಟಬೇಕು. 200 ಯೂನಿಟ್ ಒಳಗೆ ಸುಮಾರು ನನ್ನ ಮನಿದೆ, ನಂದು 41 ಯೂನಿಟ್ ಫ್ರೀ ಇದೆ, ಬಳಕೆ ಆಗ್ತಾ ಇದೆ. ನಂದು 1 ವರ್ಷದ ಸರಾಸರಿ ಲೆಕ್ಕ ತೆಗೆದು 41 ಯೂನಿಟ್ 39 38 ಏನೋ ಇತ್ತು, ಅದು 1% 10% ಆನ್ ಕೊಟ್ಟು ಒಟ್ಟು 41 ಯೂನಿಟ್ ನಂದು ಉಚಿತ ವಿದ್ಯುತ್ ಈ ಗೃಹ ಜ್ಯೋತಿ ಯೋಜನೆ ಒಳಗೆ ನಾನು ಫಲಾನುಭವಿ. ಈಗ ಅದು ಏನಾಗುತ್ತೆ, ಈಗ ನಾವು ಫ್ಯಾನ್ ಉಪಯೋಗ ಮಾಡಿದ್ವಿ, ಟಿವಿ ಉಪಯೋಗ ಮಾಡಿದ್ವಿ, ಇಸ್ತ್ರಿ ಹಚ್ಚಿದ್ವಿ, ವಾಟರ್ ಹೀಟರ್ ಕಾಯಿಲ್ ಹಚ್ಚಿದ್ವಿ, ಇಂಥವೆಲ್ಲ ಉಪಯೋಗ ಮಾಡೋದ್ರಿಂದ ಸ್ವಲ್ಪ ಯೂನಿಟ್ ಜಾಸ್ತಿ ಆಗ್ಬೋದು. ಅಷ್ಟು ಯೂನಿಟ್ ಚಾರ್ಜ್ ನಮಗೆ ಕಟ್ತಾರೆ ಅವರು. 40 ಹತ್ರ 45 ಬಂತಂದ್ರೆ ನಾನು ಇನ್ನು 4 ಯೂನಿಟ್ ರೊಕ್ಕ ಕಟ್ಟಬೇಕು. ಈ ರೀತಿಯಾಗಿ ಡಿಫರೆನ್ಸ್ ಬಿಲ್ ಬಂದಿರಬಹುದು, ಹೊರತಾಗಿ ಇದ್ರಾಗ ಏನು ತಾಂತ್ರಿಕ ದೋಷತೆ ಇಲ್ಲ, ನನ್ನ ಅನುಭವದ ಪ್ರಕಾರ, ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಮುಖಾಂತರ. ಸರಿ, ಈಗ ತಾವು ಈಗ ನನ್ನ ಇದೊಂದು ಗ್ಯಾರಂಟಿ ಬಂದು ಬಿಟ್ಟು ಯುವ ನಿಧಿಯವರು ಎಷ್ಟು ಜನ ಸದುಪಯೋಗ ಪಡೆದುಕೊಂತ ಇದ್ದಾರೆ ನವಲಗುಂದ ತಾಲೂಕಿನಿಂದ? ಸುಮಾರು 700 ರಿಂದ 800 ಇರ್ಬೋದು. ಅವ್ರಿಗೆ ಏನಾಗಿದೆ, ಕೆಲವೊಬ್ರು 6 ತಿಂಗಳ ಕ್ಲಿಯರೆನ್ಸ್ ಕೊಟ್ಟು ಅದೆಲ್ಲ ಅವ್ರಿಗೆ ಏನು ಡೇಸ್ ಮಾಡಿದ್ರಲ್ಲ, ನೀವು 6 ತಿಂಗಳ ನೌಕರಿ ಇಲ್ಲ ಅಂತ ಅವ್ರು ಒಂದು ಏನು ಅಫಿಡವಿಟ್ ಕೊಟ್ಟು ಅದೆಲ್ಲ ನಿರುದ್ಯೋಗ ಸ್ವಯಂ ಘೋಷಣೆ ಮಾಡ್ಕೋಬೇಕು. ಅದೆಲ್ಲ ಕೊಡ್ತಾ ಇಲ್ಲ ಅಂತ ಕೆಲವು ಜನದ್ದು ಪೆಂಡಿಂಗ್ ಇದೆ. ಬಿಟ್ರೆ ಉಳಿದಂತ ಸುಮಾರು ಒಂದು 70-75% ಮಟ್ಟ ಫಲಾನುಭವಿಗಳಿಗೆ ಇದರ ಸದುಪಯೋಗ, ಯುವ ನಿಧಿ ಸದುಪಯೋಗ ಅವರು ಪಡ್ಕೋತಾರೆ. ಓಕೆ, ಈಗ ನನ್ನ ಕೊನೆಯ ಗ್ಯಾರಂಟಿ ಪ್ರಶ್ನೆ ಯಾವುದು? ಅನ್ನಭಾಗ್ಯ ಸ್ಕೀಮ್ನಲ್ಲಿ ಕೇಂದ್ರ ಸರ್ಕಾರದ 5 kg ಅಕ್ಕಿ ಕೊಡ್ತಾ ಇದ್ದಾರೆ, ಇವರು ನಾವೇ 10 kg ಕೊಡ್ತಾ ಇದ್ದಾರೆ ಅಂತೇಳಿ ಮಾತನಾಡ್ಕೊಂತಾರೆ, ಬಂಡ ಪ್ರಚಾರ ತಗೊಂತಾ ಇದ್ದಾರೆ ಅಂತೇಳಿ ನಾನು ಆರೋಪ ಕೇಳ್ತಾ ಇದ್ದೇನೆ. ಹೌದಾ ಸರ್? ಅಲ್ಲ, ಅದು ಆರೋಪ ಯಾವಾಗಿಂದನೂ ಇದೆ. ಆ ಆರೋಪ ಯಾವಾಗಿಂದ ಇದೆ. ಆದರೆ ಇವರು ಮೊದ್ಲು ಅವರು ಯಾಕೆ ಕೊಡಬಾರ್ದು, ತಾವೇ 10 kg ಯಾಕೆ ಕೊಡಬಾರ್ದು? ಲಾಸ್ಟ್ ಟೈಮ್ ಅವ್ರದ್ದು ಸರ್ಕಾರ ಇತ್ತು, ಯಾಕೆ ಕೊಡ್ಲಿಲ್ಲ? ಈಗ ಸಿದ್ದರಾಮಯ್ಯದ ಈ ಜನಪರ ಯೋಜನೆ ಸಲುವಾಗಿ ಅವರು ಒಂದೇನೋ ರಾಜಕೀಯ ಮಾಡೋ ಸಲುವಾಗಿ ಈ ರೀತಿ ಮಾತಾಡ್ತಾರ. ಅದಕ್ಕೆಲ್ಲ ಅರ್ಥ ಇಲ್ಲ. ಇದನ್ನು ಸರಿಯಾಗಿ ಅನುಷ್ಠಾನ ಮಾಡಬೇಕು. ಒಂದೇ ಸಲ ಅವ್ರಿಗೆ ನಾವು ಅಕ್ಕಿ ಬದಲಿ ರೊಕ್ಕ ಕೊಟ್ರು, ಇವರು ಸೆಂಟ್ರಲ್ ಗೌರ್ಮೆಂಟ್ ಅದಾರ, ಅವ್ರಿಗೆ ಸಪೋರ್ಟ್ ಮಾಡಲಿಲ್ಲ ಅಕ್ಕಿ ಕೊಡೋಕ. ಸೆಂಟ್ರಲ್ ಅಕ್ಕಿ ಸ್ಟಾಕ್ ಇದ್ರು, ಒಂದು ರಾಜಕೀಯ ದುರುದ್ದೇಶದಿಂದ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಇವ್ರು ದುಡ್ಡು ಕೊಡ್ತೇವೆ ಅಂದ್ರು ಅಕ್ಕಿ ಕೊಡ್ಲಿಲ್ಲ, ಮುಜುಗರ ರೀತಿಯಿಂದ ಮಾಡಿದ್ರು. ಆ ಟೈಮ್ದೊಳಗೆ ಇವರು ಎಷ್ಟೋ ತಮ್ಮ ಆರ್ಥಿಕ ಸಂಕಷ್ಟ ಇದ್ರು ಅದನ್ನು ಸರಿದೂಗಿಸಿ ಎಲ್ಲ ಅಭಿವೃದ್ಧಿ ಕಾರ್ಯಗಳ ಲಕ್ಷ್ಯ ಕೊಟ್ಟು, ಈ ಗ್ಯಾರಂಟಿ ಕಡೆ ಲಕ್ಷ್ಯ ಕೊಟ್ಟು ಜನರಿಗೆ ಯಾವ ರೀತಿ ತೊಂದರೆ ಆಗದಂಗ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಅನುಷ್ಠಾನಗೊಳಿಸಿದ್ದು ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಅಂತ ನಾ ಈ ಸಮಯದೊಳಗೆ ನಿಮಗೆ ಹೇಳಕ್ ಬಯಸ್ತೇನೆ. ಸರಿ ಸರ್, ಓಕೆ. ಈ ಗ್ಯಾರಂಟಿಯಿಂದ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ, ಹಣವನ್ನು ಬರ್ತಾ ಇಲ್ಲ ಅನ್ನೋಂಥ ವಿಷಯಗಳನ್ನು ಕೂಡ ನಾವು ಕೇಳ್ತಾ ಇದ್ದೀವಿ. ಹೌದಾ ಸರ್? ನಿಮ್ಮ ನವಲಗುಂದ ಅಣ್ಣಿಗಿರಿ ವಿಧಾನಸಭಾ ಕ್ಷೇತ್ರದಲ್ಲಿ ಈ ರೀತಿ ಆಗ್ತಾ ಇದೆ ಸರ್? ಈಗ ಬಡವರ ಆರ್ಥಿಕತೆಯಿಂದ ಅಭಿವೃದ್ಧಿ ಆದ್ರ ಆ ಕುಟುಂಬ ಅಭಿವೃದ್ಧಿ ಆದ, ತಳಮಟ್ಟದಿಂದ ಇದು ಅಭಿವೃದ್ಧಿ ಹೌದು ಅಲ್ಲ? ಹೌದು. ಜನರ ಅಭಿವೃದ್ಧಿ ಆದ್ರೆ ದೇಶದ ಅಭಿವೃದ್ಧಿ. ಮತ್ತ ಆ ನಿಟ್ಟಿನೊಳಗ ಸ್ವಲ್ಪ ಅದಕ್ಕೆ ಒತ್ತು ಕೊಟ್ಟಿದ್ದಾರೆ. ಇವು ಅಭಿವೃದ್ಧಿ ಇಲ್ಲರಂತ ಅಲ್ಲ, ಸ್ವಲ್ಪ ಟೈಮ್ ಹಿಂದೆ ಮುಂದೆ ಆಗಬಹುದು. ಆ ರೀತಿ ನಮ್ಮ ತಾಲೂಕಿನಂತೂ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ನಡೆದಾವು. ಅದೇ ರೀತಿ ಉಳಿದ ತಾಲೂಕಿನಾಗೂ ನಡೆದಾವು, ರಾಜ್ಯದೊಳಗೂ ನಡೆದಾವು. ಅದ್ರ ಬಗ್ಗೆ ಏನೋ ಸಂಶಯ ಇಲ್ಲ. ಸ್ವಲ್ಪ ಸಮಯ ಹಿಂದೆ ಮುಂದೆ ಆಗ್ಬೋದು, ಬಿಟ್ಟರೆ ಅಭಿವೃದ್ಧಿ ಕೆಲಸಕ್ಕೆ ಕುಂಠಿತ ಇಲ್ಲ. ಆರ್ಥಿಕವಾಗಿ ಜನ ಸಬಲಾಗ್ತಾರ, ಕುಟುಂಬಗಳು ಬಡ ಕುಟುಂಬಗಳು ಸಬಲ ಆಗ್ತಾರ ಅಂದ್ರೆ ಯಾಕ ಅದು ಅಭಿವೃದ್ಧಿ ಅಲ್ವಾ? ಅಭಿವೃದ್ಧಿ ಹೌದು. ಮತ್ತೀಗ ಬೇರೆ ಪಕ್ಷದವ್ರು ಟೀಕೆ ಮಾಡ್ತಾರ. ಅವರು ಮನೆಯವರು, ಅವರು ಕುಟುಂಬ ಯಜಮಾನಿ 2,000 ತಗೊಳ್ತಾ ಇಲ್ಲ, ಬಿಜೆಪಿ ಅವರು ಯಾರು ಇವತ್ತು ನಾನು ಇದನ್ನ ತಗೊಳ್ಳೋದಿಲ್ಲ ಅಂತ ಯಾರು ಅಧಿಕೃತ ಘೋಷಣೆ ಎಲ್ಲಿ ಮಾಡಿದಾರ? ಉದಾಹರಣೆ ಕೊಡ್ರಿ. ಇಲ್ಲ. ಮತ್ತೆ ಅದನ್ನೆಲ್ಲ ಫಲಾನುಭವಿಯಾಗಿ ಅದನ್ನು ಅನುಭವಿಸಿ ಆ ಯೋಜನೆ ಲಾಭ ತಗೊಂಡು ಈ ರೀತಿ ಅವರು ಟೀಕೆ ಟಿಪ್ಪಣಿ ಮಾಡ್ತಾರ, ಅದ್ರ ಬಗ್ಗೆ ಒಂದು ಬೇರೆ ರೀತಿ ಮಾತಾಡ್ತಾರಂದ್ರೆ ಅವರು ಒಂದು ರಾಜಕೀಯ ದುರುದ್ದೇಶಕ್ಕೆ ಮಾತಾಡ್ತಾರ. ಕಾಂಗ್ರೆಸ್ ಪಕ್ಷದ ಸಿದ್ದರಾಮಯ್ಯ ಸರ್ಕಾರದ ಏನು ಈ ಯೋಜನೆಗಳನ್ನ ಅವರು ಒಪ್ತಾ ಇಲ್ಲ, ಅವರು ದುರುದ್ದೇಶಪೂರ್ವಕವಾಗಿ ಮಾತಾಡ್ತಾರಂತ ನನ್ನ ಅಭಿಪ್ರಾಯ. ಸರಿ, ಓಕೆ. ನವಲಗುಂದ ವಿಧಾನಸಭಾ ಕ್ಷೇತ್ರದಲ್ಲಿ NH ಕೋನರೆಡ್ಡಿ ಅವರ ಶಾಸಕರದ ನಾಯಕತ್ವದಲ್ಲಿ ಮತ್ತು ಅಣ್ಣಿಗಿರಿ ಬ್ಲಾಕ್ ಆಯಿತು, ನವಲಗುಂದ ಬ್ಲಾಕ್ ಆಯಿತು. ಅಲ್ಲಿ ಅಣ್ಣಿಗಿರಿ ಬ್ಲಾಕಿಗೆ ಮಂಜುನಾಥ ಮಾಯಣ್ಣವರು ಕೂಡ ಇದ್ದಾರೆ, ಇಲ್ಲಿ ವರ್ಧಮಾನ್ ಗೌಡರು, ಹಿರೇಗೌಡರು ಕೂಡ ನೀವಿದ್ದೀರಿ. ಈ 2 ಬ್ಲಾಕ್ನಿಂದ ಇಲ್ಲಿವರೆಗೆ ಇನ್ನೊಂದು 1.5 ತಿಂಗಳು ಹೋದರೆ 3 ವರ್ಷಕ್ಕೆ ಕಾಲಿಡ್ತಾ ಇರುವಂಥ ರಾಜ್ಯ ಸರ್ಕಾರ.
3 ವರ್ಷದಲ್ಲಿ 2 ಬ್ಲಾಕಿಗೆ ಎಷ್ಟು ಅನುದಾನ ಬಂದಿದೆ, ಎಷ್ಟು ಅಭಿವೃದ್ಧಿಯನ್ನು ಯಶಸ್ಸನ್ನು ಕಂಡಿದೆ ಈ ಕ್ಷೇತ್ರ? ಸುಮಾರು ಸಾವಿರಾರು ಕೋಟಿ ಅನುದಾನ ನಮ್ಮ ಶಾಸಕರು ತಂದಿದ್ದಾರೆ. ಇವತ್ತು ರಸ್ತೆ ಇರ್ಬೋದು, ಚಕ್ಕಡಿ ರಸ್ತೆಗಳಿರ್ಬೋದು, ಅಚ್ಚುಕಟ್ಟಾಗಿ ಚಕ್ಕಡಿ ರಸ್ತೆ ನಿರ್ಮಾಣ ಮಾಡಿದ್ದಾರೆ. ಈ ಗ್ರಾಮದ ಕುಡಿಯುವ ನೀರಿನ ಸಮಸ್ಯೆಗಳಿರ್ಬೋದು, ಗ್ರಾಮದಲ್ಲಿ CC ರಸ್ತೆಗಳಿರ್ಬೋದು, ಯಾವುದೋ ದೇವಸ್ಥಾನ ಕಟ್ಟಡ ಇರ್ಬೋದು, ಒಂದೇ ರೀತಿ ಅಲ್ಲ, ನಾನಾ ರೀತಿ ಏನು ಜನರ ಬೇಡಿಕೆಗಳು ಏನದಾವು ಸಾಧ್ಯ ಆದಷ್ಟು ನಮ್ಮ ಸರ್ಕಾರ ಅದಕ್ಕೆ ಅನುದಾನ ಕೊಟ್ಟಿದೆ. ನಮ್ಮ ಶಾಸಕರು ಶ್ರಮ ವಹಿಸಿ ಇಲ್ಲಿವರೆಗೆ ಕೆಲಸ ಮಾಡಿದಾರ. ಮಾಡಿದ ಅಭಿವೃದ್ಧಿ ಇಲ್ಲ ಅನ್ನಕ್ಕಂತೂ ಆಗಂಗಿಲ್ಲ. ಹೌದು ಹೌದು, ಮಾಡಿದಾರ ಅಂತ ಹೇಳೋದು. ಹೌದು, ಅವ್ರು ಇನ್ನೂ ಸಾಕಷ್ಟು ಮೊನ್ನೆ ನಮ್ಮ ಬೆಣ್ಣೆಹಳ್ಳ ಪ್ರವಾಹ ತಡೆಗೆ ಸುಮಾರು 200 ಕೋಟಿ ರೂಪಾಯಿ ಈ ಸದ್ಯ ಮಂಜೂರಾತಿ ಕೊಟ್ಟು ನಮ್ಮ ಸಿದ್ದರಾಮಯ್ಯ ಸರ್ಕಾರದ. ಹೆಚ್ಚುವರಿ 350 ಕೋಟಿ. ಹೆಚ್ಚುವರಿ 300 ಅಂದ್ರೆ ವಿವಿಧ ಅಭಿವೃದ್ಧಿ, ಬ್ರಿಡ್ಜ್ ಇರ್ಬೋದು, ಕಟ್ಟಡಗಳಿರ್ಬೋದು, ಎಲ್ಲ ರೀತಿ ಮಾನ್ಯ ಶಂಕುಸ್ಥಾಪನೆ ಅದು. ಮತ್ತೆ ಇದು ನಮ್ಮ ಕ್ಷೇತ್ರಕ್ಕೆ ಅಭಿವೃದ್ಧಿ ಒಂದು ಗರಿ ಅಲ್ಲ. ಹೌದು ಹೌದು. ಸರಿ, ಬ್ಲಾಕ್ ಅಧ್ಯಕ್ಷರು ತಗೊಂಡು ಹೋಗಿರ್ತಕ್ಕಂಥ ಅಭಿವೃದ್ಧಿ ಬೇಡಿಕೆಗಳನ್ನು ಇಲ್ಲಿವರೆಗೆ ಈ ಕಳೆದ ಬಾರಿಯಲ್ಲಿ 17ರಿಂದ 18ರವರೆಗೆ ತಾವು 6 ವರ್ಷ ಪಕ್ಷ ಸಂಘಟನೆಯಲ್ಲಿ ತೊಡಗಿಸ್ಕೊಂಡು ಬಂದ್ರಿ. ಈ 3 ವರ್ಷ 23ರಿಂದ 26ರವರೆಗೆ ಈ ಹತ್ತತ್ರ 3 ವರ್ಷ ಕಾಲದಲ್ಲಿ ತಾವು ತಗೊಂಡು ಹೋಗಿರ್ತಕ್ಕಂಥ ನಿಮ್ಮ ಹತ್ರ ಬಂದಿರತಕ್ಕಂಥ ಬೇಡಿಕೆಗಳನ್ನು, ನಿಮ್ಮ ಹತ್ರ ಬಂದಿರತಕ್ಕಂಥ ಪಕ್ಷ ಸಂಘಟನೆಯ ಕಾರ್ಯಕರ್ತರ ಬಲಗಳು ತುಂಬಲಿಕ್ಕೆ ಬಂದಿರತಕ್ಕಂಥ ಬೇಡಿಕೆಗಳನ್ನು ಶಾಸಕರು ಯಾವ ರೀತಿ ಸವಾಲವನ್ನು ಸ್ವೀಕರಿಸಿಕೊಂಡು ಆ ಅಭಿವೃದ್ಧಿಗೆ ಗಮನ ಹರಿಸಿದ್ದಾರೆ ಸರ್? ನಾನು ಏನು ಹೇಳ್ತೀನಿ, ಈಗ ಒಂದು ಸಣ್ಣ ಉದಾಹರಣೆ ಮುಖಾಂತರ, ಒಂದು ಯಾವುದೋ ವಿದ್ಯಾರ್ಥಿನ ಹಾಸ್ಟೆಲ್ ಸೇರಿಸ್ಬೇಕಾಗಿದೆ ಅಂದ್ರೆ ಒಂದು ವಿದ್ಯಾರ್ಥಿ ಒಂದು ಸಣ್ಣ ಮಗುವಿನ ಕೆಲಸದಿಂದ ನಾವು ದೊಡ್ಡ ಕೆಲಸದ ಮಟ್ಟ ಶಾಸಕರ ಮುಂದೆ ನಮ್ಮ ಅಭಿಪ್ರಾಯ ಬೇಡಿಕೆಗಳನ್ನು ಇಟ್ಟಿದ್ದಾಗಿದೆ. ಆ ಬೇಡಿಕೆಗಳ ಆದ್ಯತೆಗೆ ಮೇರೆಗೆ ಇವತ್ತು ನಾನು ಒಂದು ಹಾಸ್ಟೆಲ್ ವಿದ್ಯಾರ್ಥಿ ಹೋದೆ, ಅದು ಪರ್ಸೆಂಟೇಜ್ ಇರಲಿಲ್ಲ, ಅವ ಅದಕ್ಕೆ ಆಯ್ಕೆ ಆಗಕ್ಕೆ ಅರ್ಹ ಇಲ್ಲ ಅಂದ್ರೆ ಅದು ತಿರಸ್ಕಾರ ಆಗ್ಬೋದು. ಅದು ನಾ ಹೇಳಿದ ಕೆಲಸ ಆಗ್ಲಿಲ್ಲ ಅಂತ ನಾನು ಒಂದು ಬೇರೆ ಭಾವನೆ ವ್ಯಕ್ತಪಡಿಸೋದ್ರೊಳಗೆ ಅರ್ಥ ಇಲ್ಲ. ಹೌದು, ಆ ಕ್ಯಾಂಡಿಡೇಟ್ ಯೋಗ್ಯ ಇಲ್ಲ ಅಂದ್ರೆ ನಾ ಅದನ್ನ ತೊಗೊಂಡೋಗಿ ಮಾಡಿಕೊಡ್ರಿ ಅಂದ್ರೆ ಅದನ್ನು ಒತ್ತಾಯ ಪೂರ್ವಕ ಕಾನೂನು ಚೌಕಟ್ಟು ಬಿಟ್ಟು ನಾವು ಅಧಿಕಾರಿಗಳಿಗಿಂತ ಅದನ್ನ ಮಾಡಿಸಿದ್ರೆ ಇನ್ನೊಬ್ಬ ಪ್ರಾಮಾಣಿಕ ಅಭ್ಯರ್ಥಿಗೆ ಅಥವಾ ವಿದ್ಯಾರ್ಥಿಗೆ ಅದರಿಂದ ಮೋಸ ಆಗ್ತದೆ. ಇದು ಸತ್ಯವಾದಂತ ಮಾತು. ಅದನ್ನ ನಾವು ನಮ್ಮ ಶಾಸಕರು ಮಾಡ್ಲಿಲ್ಲ ಅಂತ ಆಪಾದನೆ ಮಾಡಕ್ ಆಗುದಿಲ್ಲ. ಅರ ಇದ್ರು ಮಾಡ್ತಾ ಇಲ್ಲ ಅಂದ್ರೆ ಅದು ಎರಡನೇ ವಿಷಯ. ಅದು ಎರಡನೇ ವಿಷಯ. ಅಂತದ್ದು ನನ್ನ ಹತ್ರ ಯಾವುದು ಆಗಿಲ್ಲ, ಇನ್ನುವರೆಗೆ ಆಗಿಲ್ಲ. ಓಕೆ. ಆಮೇಲೆ ಇನ್ನೊಂದು ವಿಷಯ, ಕ್ಷೇತ್ರದಲ್ಲಿ ಬರ್ತಾ ಇರೋಂಥ ವಿಷಯಗಳನ್ನು ನಾನು ಮಾತನಾಡ್ತಾ ಇದ್ದೇನೆ. ಇದು ಇಷ್ಟೊತ್ತು ನಾನು ಏನೇನು ಇಂಟರ್ವ್ಯೂ ತೊಗೊಂಡಿದ್ದೇನೆ, ಏನೇನು ಮಾತಾಡಿದ್ದೇನೆ, ಪೂರ್ತಿ ಬರ್ತಾ ಇರುವಂಥ ಸ್ಥಳೀಯ ವಿಷಯಗಳನ್ನು ಕೂಡ ನಾನು ತೊಗೊಂಡು ಹೋಗ್ತಾ ಇದ್ದೇನೆ. ಶಾಸಕರು JDS ಪಕ್ಷದಿಂದ ಬಂದಂಥವರು 2013ರಿಂದ 18ರವರೆಗೆ JDS ಪಕ್ಷದಲ್ಲೇ ಶಾಸಕರಾಗಿ ಮುಂದುವರೆದಂಥವರು. ಲಾಸ್ಟ್ ಟೈಮ್ ಸೋತರು, ಈಗ ಮತ್ತೊಳ್ಳಿ ಕಾಂಗ್ರೆಸ್ನಲ್ಲಿ ಬಂದರು, ವಿನೋದ್ ಸೊಟ್ಟಿ ಹಿಂದೆ ಸರಿದ್ರು. ಇದು ಒಂದು ವಿಷಯ ಕೂಡ ಇಲ್ಲಿ ರೂಮರ್ ಆಗಿ ಓಡಾಡ್ತಾ ಇದೆ. ಮತ್ತು ಆಲ್ಮೋಸ್ಟ್ 60ರಿಂದ 70% ಅಷ್ಟು ಅವ್ರ ಜೊತೆ ಅವರ ಕಷ್ಟ ಕಾಲದಲ್ಲಿ JDS ಬಿಟ್ಟು ಕಾಂಗ್ರೆಸ್ ಕಡೆ ಯಾರು ಬಂದರು ಶಾಸಕರ ಜೊತೆ ಅವ್ರಿಗೆ ಶಾಸಕರು ಒತ್ತು ಕೊಡ್ತಾರೋ ಮೂಲ ಕಾಂಗ್ರೆಸ್ಸಿಗರಿಗೆ ನಾಮಕ್ಕೋಸ್ಕರ ಇಟ್ಟಿದ್ದಾರೆ ಅಂತ ಒಂದೊಂದು ಪ್ರಶ್ನೆ ಬಂದಿದೆ. ಆ ಪ್ರಶ್ನೆಗೆ ನಾವೊಂದು ಪ್ರಶ್ನೆಯನ್ನು ಕೇಳಿದಾಗ, ನಾವೊಂದು ಪ್ರಶ್ನೆ ಹಾಕಿದಾಗ ಅವ್ರು ಕೇಳಿರ್ತಕ್ಕಂಥ ನಮ್ಮ ಕಡೆ ಬಂದ ಪ್ರಶ್ನೆಗೆ ನಾವೊಂದು ಉತ್ತರ ಹಾಕೊಟ್ಟಿದ್ದೀವಿ ರಿಟರ್ನ್ ಆಗಿ ಅವರಿಗೆ. ಬ್ಲಾಕ್ ಅಧ್ಯಕ್ಷ, ಇಬ್ಬರು ಬ್ಲಾಕ್ ಅಧ್ಯಕ್ಷನ ಮೂಲ ಕಾಂಗ್ರೆಸ್ ಇಂದ ತಗೊಂಡ್ಬಂದಿದ್ದಾರೆ ಅವರು. ಮತ್ತು ಇದನ್ನ ಅಲ್ವಾ, ಇದು ಒಂದು ನಾಮಕ್ಕೆ ತೋರಿಸ್ಕೊಳ್ಳೋಕ್ಕೆ ಬ್ಲಾಕ್ ಅಧ್ಯಕ್ಷನ ಗ್ಯಾರಂಟಿ ಸಮಿತಿಯನ್ನ ಮಾಡಿದ್ದು. ನಿಜವಾದ ಕೆಲಸಕ್ಕೆ ಇವರು JDSಗೆ ಬೆಂಬಲ ನೀಡ್ತಾರೆ ಅನ್ನೋಂಥ ವಿಷಯಗಳು ಕೂಡ ನಾವು ಕೇಳಿದ್ದೀವಿ. ಹೌದಾ ಸರ್? ಈಗ ಏನಾಗಿದೆ ಸರ್, ನಾವು ಬ್ಲಾಕ್ ಅಧ್ಯಕ್ಷರು ಮೂಲ ಕಾಂಗ್ರೆಸ್ಸಿಗರು, ಅದ್ರ ಬಗ್ಗೆ ನಾವು ಯಾವುದೇ ರೀತಿ ಚರ್ಚೆ ಇಲ್ಲ. ಮೂಲ ಕಾಂಗ್ರೆಸ್ಗೆ ನಾವು ಹಿಂದೆ 2017ರಿಂದ ಇರಲಿ, ನಂತರ ಮತ್ತೊಮ್ಮೆ ರೀಸಫಲ್ ಆದವು, ಅವಾಗಿಂದನೂ ನಮ್ಮ ಅಧಿಕಾರ ಕಂಟಿನ್ಯೂ ಇದೆ. ಹಿಂದಿನ ಗಡ್ಡಿ ಸಾಹೇಬ್ರು ಇರಲಿ, ವಿನೋದ್ ಅವ್ರು ಇರಲಿ, ವಿಜಯ್ ಕುಲಕರ್ಣಿ ಅವ್ರು ಇರಲಿ, ನಮ್ಮ ಸಾಕಷ್ಟು ಮಂದಿ ಇನ್ನೂ ಲೀಡರ್ ಕೋನ್ ರೆಡ್ಡಿ ಅವ್ರು ಇರಲಿ, ನಮಗೆ ಸಹಕಾರ ಕೊಟ್ಟಿದ್ದಾರೆ. ನಾನು ಯಾರೋ ಒಬ್ಬರು ಸಹಕಾರ ಕೊಟ್ಟಾರಂತ ಹೇಳುದಿಲ್ಲ. ಟೋಟಲಿ ನನ್ನ ಒರಿಜಿನಲಿ ಅಧ್ಯಕ್ಷನ ಮಾಡಿದವರು ಶ್ರೀಮಾನ್ KN ಗಡ್ಡಿ ಸಾಹೇಬ್ರು, ಮಾಜಿ ಸಚಿವರು. ಅವಾಗಿಂದ ನಮ್ಮ ತಂದೆಯವರ ಕಾಲದಿಂದ ನಾವೇನು ಪಕ್ಷಕ್ಕೆ ನಿಷ್ಠೆಯಿಂದ ಪಕ್ಷ ಸಂಘಟನೆಯಲ್ಲಿ ಪಾಳ್ಕೊತ ಅದನ್ನೆಲ್ಲ ಗುರುತಿಸಿ ನನಗೆ ಅಧಿಕಾರ ಕೊಟ್ಟರು. ಅದನ್ನ ಎಲ್ಲ ನಾಯಕರು ಗುರುತಿಸಿ ಇವತ್ತು ನಾನು ಕಂಟಿನ್ಯೂ ಆಗಿದ್ದೇನೆ. ಈಗ JDSನಿಂದ ಅವರು ಬಂದವರು ಕೆಲವೊಂದು ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ, ಅದು ಭಿನ್ನಾಭಿಪ್ರಾಯ ಹೌದು ಅಲ್ಲೋ, ಈ
ಏನು ಕೆಲಸ ಕಾರ್ಯಗಳು ಮಾಡೋ ಮುಂದೆ ಅಥವಾ ಯಾರನ್ನಾರ ಒಂದು ಹುದ್ದೆಯೊಳಗೆ ನೇಮಕ ಮಾಡೋ ಮುಂದೆ ಸ್ವಲ್ಪ ಸಣ್ಣ ಪುಟ್ಟ ಲೋಪದೋಷಗಳು ಆಗಿರ್ತದೆ, ಅದು ಸಾಮಾನ್ಯ, ಅದು ಸಹಜ. ಸಹಜ. ಯಾರ ಮನೆಯಾಗಿಲ್ಲ ಸರ್, ಎಲ್ಲ ಮನೆಯಾಗೂ ಇದೆ, ಎಲ್ಲ ಸಹಜ. ಅದನ್ನು ನಾವು ದೊಡ್ಡದಾಗಿ ಅರ್ಥ ಮಾಡ್ಕೊಳ್ಳೋದ್ರಾಗ ಉಪಯೋಗ ಇಲ್ಲ. ಅದನ್ನು ನಾವು ಬಹಿರಂಗವಾಗಿ ಚರ್ಚೆ ಮಾಡೋದು ಕಾಂಗ್ರೆಸ್ಸಿನ ತತ್ವ ಅಲ್ಲ. ನಾವು ನಮ್ಮ ಗ್ರೌಂಡ್ನೊಳಗೆ ಅದನ್ನು ನಾಲ್ಕು ಗೋಡಿ ಮಧ್ಯದೊಳಗೆ ನಾವು ಅದನ್ನು ಸರಿಪಡಿಸ್ಕೊಂಡು ಹೋಗ್ಬೇಕು. ಅಲ್ಲ, ಆ ರೀತಿ ಏನಾದರೂ ಆಗಿದೆಯಾ ಸರ್? ಅಲ್ಲ, ಸಣ್ಣ ಪುಟ್ಟ ಘಟನೆಗಳು ಇರ್ತಾವ ಸರ್. ನಾ ಇಲ್ಲಂತೂ ಹೇಳುದಿಲ್ಲ, ಐತಂತೂ ಹೇಳುದಿಲ್ಲ. ಈಗ ನಂದೇ ಉದಾಹರಣೆ, ನಾ ಕಂಟಿನ್ಯೂ ಆಗಿದ್ದೇನೆ ಮೂಲ ಕಾಂಗ್ರೆಸ್ಸಿಗೆ ಅಲ್ವಾ. ಹೌದು. ಹಿಂಗ ಅನೇಕರ ಅವ್ರ ಅರ್ಹತೆ ಮೇಲೆ ಅಥವಾ ಈಗ ಅವ್ರ ಜೋಡಿ ಬಂದವ್ರಿಗೂ ಅವ್ರು ಅವಕಾಶ ಕೊಡ್ಬೇಕಾಕತಿ. ಇಲ್ಲ ಅಂದ್ರ ಅವರು ಎದ್ ನಿಲ್ತಾರ. ಹಿಂಗ ಮಿಕ್ಸ್ ಮಾಡಿ ಕೊಟ್ಟಿರ್ತಾರ. ಅದ್ರಾಗ ಸ್ವಲ್ಪ ಹೆಚ್ಚ ಕಡಿಮೆ ಆಗಿರ್ತತಿ, ಅಡ್ಜಸ್ಟ್ಮೆಂಟ್ ಆಗ್ಬೇಕು, ಹೊಂದಾಣಿಕೆ ಆಗ್ಬೇಕು ನಾವು ಅವ್ರದ್ದು ಎಲ್ಲ ಸೇರಿ. ನಾನು ಇದರ ಜೊತೆ ಸ್ಥಳೀಯ ಸಂಸ್ಥೆ ಮೇಲೆ ಬಂದಿರತಕ್ಕಂಥ ಪ್ರಶ್ನೆಗಳನ್ನು ತಗೊಂಡ್ಬರ್ತಾ ಇದ್ದೇನೆ. ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಆಲ್ಮೋಸ್ಟ್ ಶಾಸಕರು ಮುಂಬರ್ತಾನ ಚುನಾವಣೆಯಲ್ಲಿ ಅವರ ಫಾಲೋವರ್ಸಿಗೆ ಮತ್ತು ಅವ್ರ ಜೊತೆ ಬಂದಂಥವರಿಗೆ 60% ಅಷ್ಟು ಸಪೋರ್ಟ್ ಮಾಡ್ತಾ ಇದ್ದಾರೆ. ಯಾಕಂತೇಳಿದರೆ ಲಾಸ್ಟ್ ಟೈಮ್ ಬ್ಲಾಕ್ ಅಧ್ಯಕ್ಷರು ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾಗಬೇಕಾದ್ರೆ 2 ಕಾಂಗ್ರೆಸ್ಸಿಗೆ ಅದನ್ನ ಕೊಟ್ಟಿದ್ದಾರೆ. ಆವಾಗ ಅವರು ಕೇಳಿದಾಗ ಮುಂದೆ ನಿಮಗೆ ಅವಕಾಶ ಕೊಡ್ತೀವಿ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಅಂತ ಹೇಳಿದ್ದಾರೆ. ಮುಂದೇನೂ ಕೂಡ ಅಳಗವಾಡಿ ಜಿಲ್ಲಾ ಪಂಚಾಯತಿ ಕ್ಷೇತ್ರ ಆಗಿರಲಿ, ತಿರ್ಲಾಪುರ ಆಗಿರಲಿ, ಶಲವಡಿ ಆಗಿರಲಿ, ನಲವಡಿ ಆಗಿರಲಿ, ಕೋಳಿವಾಡ ಆಗಿರಲಿ, ಬೆಹಟ್ಟಿ ಕುಸುಗಲ್ ಆಗಿರಲಿ ಮತ್ತು ಮೊರಬಾ ಆಗಿರಲಿ, ಈ ಭಾಗದಲ್ಲಿ ಕೂಡ 90%ಕ್ಕಿಂತ ಟೋಟಲ್ 100%ನಲ್ಲಿ 60-65% ಅಷ್ಟು JDS ಅವ್ರ ಕಡೆಯಿಂದ ಬಂದಂಥವ್ರಿಗೆ ಬೆಂಬಲ ನೀಡ್ತಾರೆ ಅನ್ನೋಂಥ ಒಂದು ಸುದ್ದಿ ಕೇಳ್ತಾ ಇದೆ. ಮೂಲ ಕಾಂಗ್ರೆಸ್ಸರಿಗೆ ಇಲ್ಲಿ ಇನ್ನೂ ಆಗೋದಿಲ್ಲ ಸರ್? ಸರ್, ಅದು ಇನ್ನೂ ಭವಿಷ್ಯ. ಹೌದು, ಇವತ್ತು ಅದು ಇಂಪ್ಲಿಮೆಂಟ್ ಆಗಿಲ್ಲ, ಇನ್ನೂ ಬಂದಿಲ್ಲ. ಅದ್ರ ಬಗ್ಗೆ ನಾವು ಈಗ ಸಾಕಷ್ಟು ನನ್ನ ಅಭಿಪ್ರಾಯ ನಿಮ್ಮ ಅಭಿಪ್ರಾಯ ವಿಭಿನ್ನ ಇರ್ತದೆ. ಹೌದು, ನಾವು ನಮ್ಮ ಆ್ಯಂಗಲ್ನೊಳಗೆ ನಾವು ಚರ್ಚೆ ಮಾಡ್ತೀವಿ. ಅದು ಯಾವುದು ಇವತ್ತಿನ ಮಟ್ಟ ಸತ್ಯ ಅಲ್ಲ. ಮುಂದೆ ಏನಾಗೋದು ಅದು ಭವಿಷ್ಯ. ಈಗ ಮೂಲ ಕಾಂಗ್ರೆಸ್ಸಿಗೂ ಆಕಾಂಕ್ಷಿಯರು ಬರ್ತಾರ ಸರ್. ಈಗ ರೂಮರ್ ಮೂಲ ಕಾಂಗ್ರೆಸ್ಸಿಗರು ಶಾಸಕರಿಂದ JDS ದಿಂದ ವಲಸಿಗರು ಅಂತ ಇದರೊಳಗೆ ಅರ್ಥ ಕೊಡೋದ್ರಾಗ ಅರ್ಥ ಇಲ್ಲ. ಇದನ್ನ ನಮ್ಮ ಏನು ಪಕ್ಷದ ವಿರೋಧಿಗಳು, ನಮ್ಮ ಶಾಸಕರ ವಿರೋಧಿಗಳು, ನಮ್ಮ ಪಕ್ಷದ ಮುಖಂಡರ ವಿರೋಧಿಗಳು, ನಮ್ಮ ವಿರೋಧ ಪಕ್ಷದವರು ಇದನ್ನ ನಮ್ಮ ನಾಯಕರೊಳಗೆ ಗೊಂದಲ ಎಬ್ಬಿಸ್ಬೇಕು. ಈ ಗೊಂದಲದಿಂದ ನಾವು ರಾಜಕೀಯ ಲಾಭ ಪಡಿಬೇಕಂತ ಒಂದು ಏನು ಸುಳ್ಳು ಸುದ್ದಿ ಹಬ್ಬಿಸ್ತಾರೆ, ಇದು ಸತ್ಯಕ್ಕೆ ದೂರವಾದದ್ದು ಅಂತ ನನ್ನ ಅಭಿಪ್ರಾಯ. ಈಗಾಗಲೇ ಶಾಸಕರು ಸಾಕಷ್ಟು ಏನು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ, ಸಾಕಷ್ಟು ಚಕ್ಕಡಿ ರಸ್ತೆಗಳ ನಿರ್ಮಾಣ ಮಾಡಿದ್ದಾರೆ, ಸಾಕಷ್ಟು ರೋಡ್ಗಳ ನಿರ್ಮಾಣ ಮಾಡಿದ್ದಾರೆ. ಈಗ ಆಗಲೇ ಹೇಳಿದಂಗೆ ಎಲ್ಲ ಕಟ್ಟಡಗಳು, ಗ್ರಾಮದೊಳಗೆ CC ರಸ್ತೆ, ಯಾವುದೇ ಗ್ರಾಮದೊಳಗೆ ತೊಂದರೆ ಆಗೈತೆ ಅಂತ ತೊಂದರೆ ಅಂದ್ರೆ ತಮ್ಮದೇ ಒಂದು ವಾಹನ ಕಳಿಸಿ ಅಲ್ಲಿ ಮೊಹರಂ ಹಾಕಿಸಿ ಅದನ್ನು ಸರಿಪಡಿಸಿ ತ್ವರಿತಗತಿಯಲ್ಲಿ ಜನರಿಗೆ ಏನು ಸಮಸ್ಯೆಗೆ ಪರಿಹಾರ ಕಂಡುಕೋಬೇಕು ಸಾಧ್ಯ ಆದಷ್ಟು ಮಟ್ಟಿಗೆ ಅವರು ತಮ್ಮ ಶಕ್ತಿ ಮೀರಿ ಕೆಲಸ ಮಾಡಿದ್ದಾರೆ. ಇವನ್ನೆಲ್ಲ ಸಹಿಸಲಾರ್ದ ವಿರೋಧ ಪಕ್ಷದವರು ಒಂದು ಸುಳ್ಳು ಸುದ್ದಿ ಹಬ್ಬಿಸಿ ಅದನ್ನು ತಮ್ಮ ರಾಜಕೀಯ ಬೇಳೆ ಬೇಯಿಸಿಕೊಳ್ಳೋ ಸಲುವಾಗಿ ಅದನ್ನು ಹಬ್ಬಿಸ್ತಾರಂತ ನನ್ನ ಅಭಿಪ್ರಾಯ. ಓಕೆ, ನಾನು ಸಮಯದ ವಿಚಾರ ಮಾಡಿದ ಕೊನೆ ಹಂತಕ್ಕೆ ಬರ್ತಾ ಇದ್ದೀನಿ ಸರ್. ನಾನು ವರ್ಧಮಾನ್ ಗೌಡರು ನಾಯಕತ್ವದಲ್ಲಿ ಮುಂದಿನ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಪಕ್ಷ ಸಂಘಟನೆಯಲ್ಲಿ ತುಂಬಷ್ಟು ಕೆಲಸ ಮಾಡ್ತಾರೆ. ಆದರೆ ಮುಂದಿನ ಚುನಾವಣೆಯಲ್ಲಿ ವರ್ಧಮಾನ್ ಗೌಡರಿಗೆ ಜಿಲ್ಲಾ ಪಂಚಾಯತಿಯಿಂದ ಯಾಕೆ ಅವಕಾಶ ಸಿಗಬಾರ್ದಂತೇಳಿ ಕ್ಷೇತ್ರದಿಂದ ಒಂದು ವಿಷಯಗಳನ್ನು ಕೂಡ ಬರ್ತಾ ಇದೆ. ಅಂದರೆ ನಿಮ್ಮದೇ ಆಗಿರ್ತಕ್ಕಂಥ ಫಾಲೋವರ್ಸ್ ಇರ್ತಾರೆ, ನಿಮ್ಮದೇ ಆಗಿರ್ತಕ್ಕಂಥ ಅಭಿಮಾನಿ ಬಳಗದವರು ಕೂಡ ಇರ್ತಾರೆ, ಮತ್ತು ನಿಮ್ಮನ್ನು ಇಷ್ಟಪಡೋರು ಕೂಡ ಭಾಳ ಜನ ಇರ್ತಾರೆ. ಯಾಕಂದರೆ ಶಾಸಕರಿಗೆ ಅಷ್ಟೇ ಫಾಲೋವರ್ಸ್ ಇರೋದಿಲ್ಲ, ಶಾಸಕರ ಜೊತೆಯಲ್ಲೂ ಕೂಡ ಬ್ಲಾಕ್ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದಂಥ ಪ್ರತಿಯೊಬ್ಬರಿಗೊಬ್ಬರು ಫಾಲೋವರ್ಸ್ ಇರ್ತಾರೆ. ಈಗ ನಿಮಗೂ ಫಾಲೋವರ್ಸ್ ಇರ್ತಾರೆ, ನನಗೂ ಫಾಲೋವರ್ಸ್ ಇರ್ತಾರೆ. ಆ ರೀತಿ ಫಾಲೋವರ್ಸ್ ಮಾತನಾಡ್ತಾ ಇರೋದು ನಿಮ್ಮ ಶಲವಡಿ ಭಾಗದಲ್ಲಿ, ನಿಮ್ಮ ಹುಟ್ಟೂರಾಗಿರ್ತಕ್ಕಂಥ ಇಬ್ರಾಹಿಂಪುರದಲ್ಲಿ, ಮತ್ತು ನೀವು ಇದಿರ್ತಕ್ಕಂಥ ಪ್ರತಿಯೊಂದು ಚೌಕಟ್ಟಿನಲ್ಲಿ ಕೂಡ ನವಲಗುಂದ ಭಾಗದಲ್ಲಿ ಆಯಿತು, ಅಣ್ಣಿಗಿರಿ ಭಾಗದಲ್ಲಿ ನಿಮ್ಮ ಬಗ್ಗೆ ಮಾತಾಡ್ತಾ ಇದ್ದಾರೆ. ವರ್ಧಮಾನ್ ಗೌಡರಿಗೆ ಮುಂದಿನ ಚುನಾವಣೆಯಲ್ಲಿ ಶಲವಡಿ ಜಿಲ್ಲಾ ಪಂಚಾಯತಿ ಕ್ಷೇತ್ರದಿಂದ ಕರೆ ತರಬೇಕು ಅನ್ನೋಂಥ ವಿಷಯಗಳನ್ನು ಕೂಡ ಪ್ರಸ್ತಾವನೆ ಆಗ್ತಾ ಇದೆ. ಹೌದಾ ಸರ್? ಇದ್ರ ಬಗ್ಗೆ ತಮ್ಮ ಒಂದು ಓನ್ ಒಪಿನಿಯನ್ ಸರ ಇರಲಿ, ನಾನು ಅದನ್ನು ಹೋಗ್ತೀನಿ. ನನ್ನ ನಾಯಕತ್ವದ ಬಗ್ಗೆ ಸಾಕಷ್ಟು ಜನ ಒಳ್ಳೆ ಅಭಿಪ್ರಾಯಗಳನ್ನ ಇಟ್ಟುಕೊಂಡು ಈ ರೀತಿ ತಮ್ಮ ಆಶಯ ವ್ಯಕ್ತಪಡಿಸ್ತಾರೆ. ಅದು ತಪ್ಪಲ್ಲ. ಅವಕಾಶ ಸಿಕ್ಕರೆ ಪಕ್ಷ ಅವಕಾಶ ಮಾಡಿಕೊಟ್ರೆ ನಮ್ಮೆಲ್ಲ ಲೀಡರ್ಸು ಅದಕ್ಕೆ ನನಗೆ ಸಪೋರ್ಟ್ ಮಾಡಿದರೆ ನಾನು ಭಾಗವಹಿಸ್ಬೋದು. ಓಕೆ, ಇದು ಶಲವಡಿ ಜಿಲ್ಲಾ ಪಂಚಾಯತಿ ಕ್ಷೇತ್ರ. ಶಲವಡಿ ಜಿಲ್ಲಾ ಪಂಚಾಯತಿ ಕ್ಷೇತ್ರ. ಹಾಗಾದರೆ
ನಾಯಕರ ಆಸೆಯ ಮೇರೆಗೆ ತಾವು ಆ ಕ್ಷೇತ್ರದ ಆಕಾಂಕ್ಷಿಗಿಂತ ಅಭ್ಯರ್ಥಿ. ಹೌದಾ ಸರ್? ಓಕೆ. ಮುಂಬರ್ತಾ ಇರುವಂಥ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಗ್ಯಾರಂಟಿ ಬೆಂಬಲ ಎಷ್ಟು ಸಪೋರ್ಟ್ ಆಗ್ಬೋದು ಸರ್ ನಿಮ್ಗೆ? ಸರ್, ಈಗ ಈ ಗ್ಯಾರಂಟಿ ಪರಿಪೂರ್ಣ ಏನು ತಿಳ್ಕೊಂಡು ಸುಮಾರು 90% ಜನ ಇದ್ದಾರೆ. ಆ ಜನ ಎಲ್ಲ ಕಾಂಗ್ರೆಸ್ ಬಿಟ್ಟು ಅವ್ರು ಓಟ್ ಹಾಕೋದೇ ಇಲ್ಲ. ಅವರು ಆತ್ಮಾಭಿಮಾನ ಮರೆತು ಬೇರೆ ಪಕ್ಷಕ್ಕೆ ಓಟ್ ಹಾಕಕ್ಕೆ ಸಾಧ್ಯನೇ ಇಲ್ಲ. ಈ ಗ್ಯಾರಂಟಿ ಲಾಭ ಪಡೆದವರು ಮಹಿಳೆಯರಂತೂ 100% ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ನೀಡ್ತಾರಂತ ನಂದು ತುಂಬ ಆತ್ಮವಿಶ್ವಾಸ. ಎಸ್, ಓಕೆ. ನಾನು ಸಮಯದ ವಿಚಾರ ಮಾಡ್ತಾ ಕೊನೆ ಹಂತಕ್ಕೆ ಕೂಡ ಇದ್ದೀನಿ ಸರ್. ನಾನು ತಾವು ಕೂಡ ಇವತ್ತು ಅಚಾನಕ್ಕಾಗಿ ಗ್ರಾಮೀಣ ಭಾಗದಲ್ಲಿ ನಿಮ್ಮ ಸಂಪರ್ಕವಾಯಿತು. ಗ್ರಾಮೀಣ ಭಾಗದಲ್ಲೇ ಇದ್ರಿ, ಅಲ್ಲಿಂದ ನಾನು ನಿಮ್ಮನ್ನು ಕಾರ್ಯಯಾತ್ರಾ ಸಂದರ್ಶನದಲ್ಲಿ ಕರ್ಕೊಂಡ್ಬಂದೆ. ಈ ಗ್ರಾಮೀಣ ಭಾಗದಲ್ಲಿ ತಾವು ಓಡಾಡುವಂಥ ಸಂದರ್ಭದಲ್ಲಿ ಈ 5-6 ಬರುವಂಥ 8 ಜಡಿಪಿ ವ್ಯಾಪ್ತಿಯಲ್ಲಿ ಏನು ತಾವೇನು ಓಡಾಡ್ತಾ ಇರ್ತೀರಿ, ಈ ಜಡಿಪಿ ವ್ಯಾಪ್ತಿಯಲ್ಲಿ ಓಡಾಡಬೇಕಾದ ಸಂದರ್ಭದಲ್ಲಿ ಗ್ಯಾರಂಟಿ ಬಗ್ಗೆ ಜನರಿಂದ ಬರ್ತಾ ಇರುವಂಥ ಮಂದಹಾಸಗಳನ್ನು ಮತ್ತು ಪರಗಳನ್ನು ವಿರೋಧಗಳನ್ನು ಏನು ಸರ್? ಮಂದಹಾಸ 90% ಇದ್ದೇ ಇರುತ್ತೆ. ಇದು ಪರ. ವಿರೋಧ ಅಂದ್ರೆ ಈಗ ಆಗಲೇ ಹೇಳಿದ್ವಲ್ಲ, ಯಾರಿಗೋ ಏನೇನೋ ಕಾರಣಕ್ಕ ಅವರು ವೈಯಕ್ತಿಕ ತೊಂದರೆಗಳಿಂದ ತಾಂತ್ರಿಕ ದೋಷದಿಂದ ದುಡ್ಡು ಬಂದಿಲ್ಲ, ಅಥವಾ ಅವ್ರಿಗೆ ಫಲಾನುಭವ ಆಗ್ಲಿಕ್ಕೆ ಬೇರೆ ಏನೇನೋ ಕಾನೂನಾತ್ಮಕ ತೊಡಕುಗಳಿರ್ಬೋದು. ಅಂತವ್ರು ಅದನ್ನ ತಿಳ್ಕೊಳ್ಳಾರ್ದ ವಿರೋಧಾಭಾಸ ಮಾತಾಡ್ತಿರ್ತಾರ. ಅದನ್ನ ಅವ್ರಿಗೆ ನಾವು ತಿಳಿ ಹೇಳ್ಬೇಕಾಗಿತ್ತು ನಮ್ಮ ಕರ್ತವ್ಯ. ಸರಿ ಗೌಡ್ರೆ, ಕೊನೆಯದಾಗಿ ಶಾಸಕರ ಮೇಲೆ ಎಷ್ಟು ಭರವಸೆ ಇಟ್ಕೊಂಡಿದ್ದೀರಿ? ಇನ್ನು 2 ವರ್ಷ ಕಾಲದಲ್ಲಿ ಏನೇನೆಲ್ಲ ಆಗಬೇಕಂತ ಕನಸು ಇಟ್ಕೊಂಡಿರಿ, ಏನೇನೆಲ್ಲ ಆಗುವಂತ ನಂಬಿಕೆ ಕೂಡ ಇದೆ ನಿಮಗೆ? ಸರ್, ಶಾಸಕರು ನಮ್ಮ ಕಾಂಗ್ರೆಸ್ ಪಕ್ಷದ ಶಾಸಕರು ಅವ್ರು ನಮ್ಮವರು. ನಾವು ಮೂಲತಃ ಕಾಂಗ್ರೆಸ್ಸಿನ ಕಟ್ಟಾಳು. ನನ್ನ ವೈಯಕ್ತಿಕ ವಿಚಾರ. ನಮಗೆ ಯಾರೇ ಆಯ್ಕೆ ಆಗಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಶಾಸಕರು. ಆ ಶಾಸಕರನ್ನ ನಾವು ನಮ್ಮ ಕ್ಷೇತ್ರ ಪರಿಪೂರ್ಣ ಅಭಿವೃದ್ಧಿ ಮಾಡಲಿ, ಇದು ಒಂದು ಕರ್ನಾಟಕದೊಳಗೆ ಒಂದು ಗುರುತಿಸಿಕೊಳ್ಳುವಂಥ ಕ್ಷೇತ್ರ ಆಗಲಿ ಅಭಿವೃದ್ಧಿ ನಿಟ್ಟಿನಲ್ಲಿ ಅನ್ನೋ ಅಭಿಪ್ರಾಯ ನಮ್ಮ ಶಾಸಕರಿಂದ ಆ ಕೆಲಸಗಳಾಗಲಿ ಅಂತ ನಮ್ಮ ಆಸೆ. ಇನ್ನೂ ಸಾಕಷ್ಟು ಕೆಲಸಗಳು ಆಗಬೇಕಾಗಿದೆ ಮುಂದೆ. ಈಗಾಗಲೇ ಸಾಕಷ್ಟು ಅವರು ತಮ್ಮ ಶಕ್ತಿ ಮೀರಿ ಕೆಲಸ ನಡೆಸಿದ್ದಾರೆ. ಮುಂದೂ ಆಗಬೇಕಾಗಿದ್ದು ಭಾರಿ ಇದೆ, ದೊಡ್ಡ ದೊಡ್ಡ ಕೆಲಸಗಳಿದ್ದಾವೆ. ಅವೆಲ್ಲ ಆಗಲಿ, ನಮ್ಮ ಕ್ಷೇತ್ರ ರಾಜ್ಯ ಮಟ್ಟದೊಳಗೆ ಗುರುತಿಸಿಕೊಳ್ಳಿ ಅಂತ ನಾನು ಆಸೆ ಪಡ್ತೇನೆ. ಎಸ್, ಓಕೆ ಗೌಡ್ರೆ, ಥ್ಯಾಂಕ್ ಯು. ಕೊನೆಯದಾಗಿ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದ ಮುಂಬರ್ತಾ ಇರೋಂಥ 2028-29 ಚುನಾವಣಾ ಪೂರ್ವಭಾವಿ ಮತ್ತು ಅದರ ಮಧ್ಯದಲ್ಲಿ ಬರ್ತಾ ಇರೋಂಥ ಸ್ಥಳೀಯ ಸಂಸ್ಥೆ ಚುನಾವಣೆ ವಿಷಯಗಳ ಬಗ್ಗೆ ನಮ್ಮ ಟೀಮ್ನಿಂದ ಏನು ಗ್ರೌಂಡ್ ವರ್ಕ್ ನಡೀತಾ ಇತ್ತು, ಆ ಗ್ರೌಂಡ್ ವರ್ಕ್ ಮಧ್ಯದಲ್ಲಿ ಕೂಡ 2 ಜವಾಬ್ದಾರಿ ಸ್ಥಾನ. ಒಂದು ಬ್ಲಾಕ್ ಅಧ್ಯಕ್ಷರು 9 ವರ್ಷ ಕಾಲಾವಧಿಯಲ್ಲಿ ತಾವು ಮುಂದೆ ಸರ್ 8-9 ವರ್ಷ ಕಾಲದಲ್ಲಿ ಮುಂದುವರಿತಾ ಇದ್ದೀರಿ, ಮತ್ತು 1.5-2 ವರ್ಷದಿಂದ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾಗಿ ಕೂಡ ತಾವು ಕಾರ್ಯನಿರ್ವಹಿಸ್ತಾ ಇದ್ದೀರಿ. ಮತ್ತು ಮುಂಬರ್ತಾ ಇರುವಂಥ ನಾಯಕರು ಮತ್ತು ಪಕ್ಷದ ಆಸೆಯ ಮೇರೆಗೆ ಚಲವಾಡಿ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಆಕಾಂಕ್ಷಿ ಅಲ್ಲ, ಅವಕಾಶ ಸಿಕ್ಕರೆ ಅಭ್ಯರ್ಥಿ ಆಗ್ತೇನೆ ಅನ್ನೋಂಥ ವಿಷಯದ ಮೇರೆಗೆ ತಾವು ಏನು ಮುಂದೆ ಸಾಗ್ತಾ ಇದ್ದೀರಿ. ಇವೆಲ್ಲ ವಿಷಯದಾಗಿ ಕೊನೆಯದಾಗಿ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದ ಮುಖಾಂತರ ನಿಮ್ಮ ಕ್ಷೇತ್ರ ಜನತೆಗೆ ಮತ್ತು ನಿಮ್ಮನ್ನು ಫಾಲೋ ಮಾಡೋರ ಫಾಲೋವರ್ಸ್ಗೆ ಮತ್ತು ಪಕ್ಷದಲ್ಲಿ ಇದ್ದರೆ ಸಾಮಾನ್ಯ ಕಾರ್ಯಕರ್ತನಾಗಿ ಎಕ್ಸಾಂಪಲಿಗೆ ವರ್ಧಮಾನ ಗೌಡರನಿಗೆ ಇರಬೇಕು ಅಂಥೇಳಿ ನಿಮ್ಮನ್ನು ಏನು ಮಾರ್ಗವಾಗಿ ಕಾಣ್ತಾರೆ ಅಂಥವರಿಗೆ ಮತ್ತು ಗ್ಯಾರಂಟಿ ಸದುಪಯೋಗ ಪಡೆದವರಿಗೆ ಮತ್ತು ಈ ರಾಜ್ಯ ಸರ್ಕಾರದ ಪ್ರತಿಯೊಂದು ಫಲಾನುಭವಿದಾರರಿಗೆ ಕೊನೆಯದಾಗಿ ನಮ್ಮ ಮಾಧ್ಯಮ ಮುಖಾಂತರದಿಂದ ಏನು ಹೇಳಿಕ್ಕೆ ಇಷ್ಟಪಡ್ತಾರೆ ಗೌಡ್ರು? ಸರ್, ನಾನು ಒಬ್ಬ ಪ್ರಾಮಾಣಿಕ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ಅಂತ ಹೇಳಿದೆ. ಹೌದು. ಈಗ ಮಾಧ್ಯಮಗಳು ನಮ್ಮನ್ನು ಈ ರೀತಿ ಪ್ರಶ್ನೆಗಳನ್ನು ಕೇಳಿ ನಮ್ಮ ಅಭಿಪ್ರಾಯನ ಜನರಿಗೆ ಹಂಚಿ, ನಮ್ಮ ಒಳ ಅಭಿಪ್ರಾಯನ ನಾವು ಎಲ್ಲರ ಮುಂದೆ ಹಂಚ್ಕೊಳಕ್ ಆಗುದಿಲ್ಲ. ಆ ನಿಟ್ಟಿನೊಳಗೆ ನೀವೇನು ಮಾಧ್ಯಮದವರು ನಮ್ಮನ್ನು ಪ್ರಶ್ನೆ ಕೇಳಿ ನಮ್ಮನ್ನು ಸಂದರ್ಶನ ಮಾಡಿ ತಾವು ಗ್ರಾಮೀಣ ಭಾಗದೊಳಗೆ ನಮ್ಮನ್ನು ಈ ಕಾರ್ನಲ್ಲಿ ಜರ್ನಿ ಮುಖಾಂತರ ಏನು ನಮ್ಮ ಸಮಯ ಉಳಿತಾಯ ಮಾಡೋದ್ರಿಂದ ನಿಮಗೆ ಶ್ರಮ ಪಟ್ಟರು ನೀವೇನು ಇದನ್ನು ಪ್ರಾಮಾಣಿಕ ಪ್ರಯತ್ನ ಪಡ್ತೀರಿ ಈ ವಿಷಯಗಳನ್ನು ಜನರಿಗೆ ತಲುಪಿಸಾಕ, ಅದಕ್ಕೆ ನಿಮ್ಮ ಏನು ಭಾರತ್ ಟೈಮ್ಸ್ ಮೀಡಿಯಾದವರಿಗೆ ಕೋಟಿ ನಮನಗಳನ್ನು ನನ್ನ ಮುಖಾಂತರ ನಾನು ಸಲ್ಲಿಸ್ತೇನೆ. ಥ್ಯಾಂಕ್ ಯು ಸರ್, ತುಂಬ ಧನ್ಯವಾದಗಳು. ಇಷ್ಟೊತ್ತಿನವರೆಗೆ ತಮ್ಮ ಸಮಯ ತಮ್ಮ ವಿಚಾರವನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ಆ ಭಗವಂತ ಆದಷ್ಟು ಬೇಗ ನೀವು ಅಂದುಕೊಂಡಂಥ ರೂಪದಿಂದ ತಮಗೇನು ಈಗ ತಾಲೂಕು ಮಟ್ಟದಲ್ಲಿ ಅವಕಾಶ ಸಿಕ್ಕಿದೆ,
ಮತ್ತು ಜಿಲ್ಲೆ ಮಟ್ಟದಿಂದ ಚುನಾವಣಾ ಪ್ರತಿನಿಧಿಯಾಗಿ ಒಂದು ಜಿಲ್ಲಾ ಪಂಚಾಯತಿಗೆ ಹೋಗುವಂಥ ಅವಕಾಶ ಸಿಗಲಿ ಮತ್ತು ಪಕ್ಷಾತೀತವಾಗಿ ಪ್ರತಿಯೊಬ್ಬರು ನಿಮ್ಮನ್ನು ಪ್ರೀತಿಯಿಂದ ಮತವನ್ನು ಹಾಕಿ ಮುಂದೆ ಅಧಿಕಾರಕ್ಕೆ ತರಲಿ ಮತ್ತು ಶಾಸಕರು ಕೂಡ ಮುಂದಿನ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಕೂಡ ಗೊಂದಲ ಆಗದಂಥ ರೀತಿಯಿಂದ ನಿಮಗೊಂದು ಅವಕಾಶ ಮಾಡಿ ಕೊಡಲಿ ಅಂತ ಹೇಳ್ತಾ ಸಂದರ್ಶನ ಮುಗಿಸ್ತಾ ಇದ್ದೀನಿ. ನಮಸ್ತೆ, ಜೈನ್ ಸರ್, ಥ್ಯಾಂಕ್ ಯು.